ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 741 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 4ನೇ ಸೆಪ್ಟೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಮೇಕೆದಾಟು ಅಣೆಕಟ್ಟಿಗೆ ಪರ್ಯಾಯವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ರೈತ ಸಂಘಗಳು ಯಾವ ಪರ್ಯಾಯ ಸೈಟ್ ಅಥವಾ ತಾಣವನ್ನು ಪ್ರಸ್ತಾಪಿಸಿವೆ? ವಿಚ್ ಆಲ್ಟರ್ನೇಟಿವ್ ಸೈಟ್ ಹ್ಯಾಸ್ ಬಿನ್ ಪ್ರಪೋಸ್ಡ್ ಬೈ ಫಾರ್ಮರ್ಸ್ ಅಸೋಸಿಯೇಷನ್ ಫ್ರಮ್ ಕರ್ನಾಟಕ ಅಂಡ್ ತಮಿಳುನಾಡು ಹ್ಯಾಸ್ ಸಬ್ಸ್ಟಿಟ್ಯೂಟ್ ಫಾರ್ ದಿ ಮೇಕೆದಾಟು ಡ್ಯಾಮ್. ಸೊ ಮೇಕೆದಾಟು ಅಂತಕ್ಕಂಥದ್ದು ತುಂಬ ಕಾಂಟ್ರವರ್ಷಿಯಲ್ ಆಗಿರ್ತಕ್ಕಂಥ, ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ವಿವಾದಿತವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟನ್ನು ನಾವು ಮೇಕೆದಾಟು ಪ್ರಾಜೆಕ್ಟ್ ಅಂತಲೇ ಕರಿತೇವೆ. ಸೊ ಈಗ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳ ರೈತ ಸಂಘಗಳು ಮೇಕೆದಾಟು ಆ ಒಂದು ಪ್ಲೇಸ್ ಏನಿರುತ್ತೆ, ಸೊ ಅಲ್ಲಿಂದ ಇದನ್ನ ಬೇರೊಂದು ಪ್ಲೇಸ್ಗೆ ಶಿಫ್ಟ್ ಮಾಡಿ ಅಥವಾ ಬೇರೊಂದು ಸ್ಥಳದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅಂತಕ್ಕಂಥ ಒಂದು ಕೋರಿಕೆಯನ್ನ ಇಟ್ಟಿರ್ತಾರೆ. ಹಾಗಿದ್ರೆ ಪ್ರಸ್ತಾಪ ಮಾಡಿರ್ತಕ್ಕಂಥ ಹೊಸ ಪ್ರದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಸಿ ಮನಲ್ ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಮೇಕೆದಾಟು ಪ್ರಾಜೆಕ್ಟ್ ಅನ್ನ ಕಂಟಿನ್ಯೂ ಮಾಡಿ ಅಂತಕ್ಕಂಥ ಒಂದು ಪ್ರಪೋಸಲ್ ಅನ್ನ ಎರಡೂ ರಾಜ್ಯಗಳ ಅಂದ್ರೆ ಕರ್ನಾಟಕ ಮತ್ತು ತಮಿಳುನಾಡಿನ ಎರಡೂ ರಾಜ್ಯಗಳ ರೈತ ಸಂಘಗಳು ಕೋರಿಕೆಯನ್ನ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಮೇಕೆದಾಟು ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಸೊ ಒಂದು ಬೆಂಗಳೂರಿಗೆ ಕುಡಿಯುವ ನೀರನ್ನ ಒದಗಿಸಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಮ್ಯಾಪ್ ಆಗಿರುತ್ತೆ. ಈ ಗ್ರೀನ್ ಕಲರ್ ಇರ್ತಕ್ಕಂಥದ್ದು ತಮಿಳುನಾಡಿನ ಮ್ಯಾಪ್ ಆಗಿರುತ್ತೆ. ಸೊ ಮುಂಚೆ ಪ್ರಸ್ತಾಪಿಸಿರ್ತಕ್ಕಂಥ ಪ್ರಾಜೆಕ್ಟ್ ಅನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಇದನ್ನ ನಾವು ಮೇಕೆದಾಟು ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಈಗ ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರ್ ಅಲ್ಲಿ ಬರುತ್ತೆ, ಅಂದ್ರೆ ಗಡಿ ಪ್ರದೇಶದಲ್ಲಿ ಬರುತ್ತೆ. ಸೊ ಇಲ್ಲಿ ಹೊಗೇನಕಲ್ ಅಂತ ಹೇಳ್ತೇವೆ. ಸೊ ಸರಿಸುಮಾರು ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸೊ ಈ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅಂತಕ್ಕಂಥ ಒಂದು ಕೋರಿಕೆಯನ್ನ ಎರಡೂ ರಾಜ್ಯಗಳ ರೈತ ಸಂಘಗಳು ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ನ ಕೀ ಪಾಯಿಂಟ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಮೇಕೆದಾಟು ಪ್ರಾಜೆಕ್ಟ್ ಏನಿದೆ, ಸೊ ಇದು ರಾಮನಗರ ಜಿಲ್ಲೆ ಕರ್ನಾಟಕದಲ್ಲಿ ಪ್ರಪೋಸಲ್ ಆಗಿರ್ತಕ್ಕಂಥ ಅಥವಾ ಪ್ರಸ್ತಾಪಿತವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದು ಹೊಸ ಪ್ರದೇಶವನ್ನ ಸೂಚಿಸಿರ್ತಕ್ಕಂಥ ಒಂದು ನ್ಯೂ ಪ್ಲೇಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಸಿ ಮನಾಲ್ ಅಂತ ಕರಿತೇವೆ. ಸೊ ಇದು ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ ಏನಿರುತ್ತೆ, ಸೊ ಆ ಬಾರ್ಡರ್ ನಲ್ಲಿ ಬಿಳಿಗುಂಡ್ಲು ಮತ್ತೆ ಹೊಗೇನಕಲ್ ಅಂತ ನಾವೇನ್ ಹೇಳ್ತೇವೆ. ಸೊ ಇವೆರಡರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಐ ರಿಪೀಟ್ ಅಗೇನ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ಹೊಸ ಪಾಯಿಂಟ್ ಆಗಿರೋದ್ರಿಂದ ಇದನ್ನ ನೆನ್ಪಿಟ್ಕೊಳ್ಬೇಕು. ಸೊ ರಾಸಿ ಮನಾಲ್ ಅಂತಕ್ಕಂಥದ್ದು ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ ಏನಿದೆ, ನಾವು ಮ್ಯಾಪ್ ಅಲ್ಲಿ ಏನ್ ನೋಡಿದ್ದೇವೆ, ಸೊ ಆ ಒಂದು ಗಡಿ ಪ್ರದೇಶದಲ್ಲಿ ಎರಡು ಪ್ರದೇಶಗಳ ನಡುವೆ ಬರುತ್ತೆ. ಒಂದನ್ನ ಬಿಳಿಗುಂಡ್ಲು ಅಂತ ಕರಿತೇವೆ, ಸೊ ಇನ್ನೊಂದನ್ನ ಹೊಗ್ಯಾನಕಲ್ ಅಂತ ಹೇಳ್ತೇವೆ. ಸೊ ಇವೆರಡರ ಮಧ್ಯೆ ಬರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತಕ್ಕಂಥ ಒಂದು ಪ್ರಪೋಸಲ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಸ್ತಾವನೆಯ ಪ್ರಕಾರ ರಾಸಿ ಮನಾಲ್ ಕುಡ್ ಬಿ ಮೋರ್ ಅಕ್ಸೆಪ್ಟಬಲ್ ಲೊಕೇಶನ್, ಅಂದ್ರೆ ನಮಗೆ ತಮಿಳುನಾಡಿಗೆ ಏನ್ ವಿವಾದ ಇದೆ, ಸೊ ಆ ಒಂದು ವಿವಾದವನ್ನ ಕಡಿಮೆಗೊಳಿಸಲಿಕ್ಕೆ ಈ ರಾಸಿ ಮನಾಲ್ ಪ್ರದೇಶದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡುವ ಕಾರಣದಿಂದ ಸೊ ಅದೊಂದು ಸೂಕ್ತವಾಗಿರ್ತಕ್ಕಂಥ ಪ್ರದೇಶ ಅಂತ ಹೇಳಲಾಗ್ತಾ ಇದೆ. ದಿ ಐಡಿಯಾ ಇಸ್ ಟು ಫಾಸ್ಟರ್ ಬೆಟರ್ ರಿಲೇಷನ್ ಅಂಡ್ ಫೈಂಡ್ ಅ ಮ್ಯೂಚುವಲ್ ಬೆನಿಫಿಟ್ ಸೊಲ್ಯೂಷನ್. ಅಂದ್ರೆ ಸೊ ಈ ಒಂದು ರಿಲೇಷನ್ ಏನಿದೆ ಅಂದ್ರೆ ಕರ್ನಾಟಕ ಮತ್ತೆ ತಮಿಳುನಾಡು ಮಧ್ಯೆ ಇರ್ತಕ್ಕಂಥ ಒಂದು ರಿಲೇಷನ್ ಏನಿದೆ, ಸೊ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ. ಅದ್ರ ಜೊತೆ ಮ್ಯೂಚುವಲ್ ಬೆನಿಫಿಟ್ ಅಂದ್ರೆ ಎರಡೂ ರಾಜ್ಯಗಳಿಗೆ ಸೊ ಮ್ಯೂಚುವಲ್ ಬೆನಿಫಿಟ್ ಆಗ್ತಕ್ಕಂಥ ಒಂದು ಲೊಕೇಶನ್ ಆಗಿರುವ ಕಾರಣದಿಂದ ಸೊ ಈ ಒಂದು ಪ್ರದೇಶದಲ್ಲಿ ಇದನ್ನ ಡೆವಲಪ್ ಮಾಡಿದ್ರೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಹೊಸ ಪ್ರದೇಶ ಏನಿದೆ, ಸೊ ವಾಸ್ ಇಟ್ ಇನ್ ನ್ಯೂಸ್ ಬಿಫೋರ್? ಡೆಫಿನೆಟ್ಲಿ ಎಸ್. ಇನ್ ದಿ ಇಯರ್ 1950s 1950ರ ದಶಕದಲ್ಲಿ ಕೂಡ ಸೊ ತಮಿಳುನಾಡಿನ ಮುಖ್ಯಮಂತ್ರಿ ಕೆ ಕಾಮರಾಜರ್ ಅವರಾಗಿರ್ತಾರೆ. ಸೊ ಆ ಸಮಯದಲ್ಲೂ ಕೂಡ ಈ ಒಂದು ಪ್ರಾಜೆಕ್ಟ್ ಅನ್ನ ಸೊ ಈ ರಾಸಿ ಮನಾಲ್ ಅಂತ ನಾವೇನ್ ಹೇಳ್ತೇವೆ, ಸೊ ಇಲ್ಲಿ ಮಾಡ್ಬೇಕಂತಕ್ಕಂಥದ್ದನ್ನ ಅವಾಗಲೇ ನಾವು ನೋಡಬಹುದಾಗಿರುತ್ತೆ. ಬಟ್ ಇದನ್ನ ಮೇಕೆದಾಟುಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ಲೇಟರ್ ಡೇಟ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ಲಾನ್ ಅಂದ್ರೆ ಮುಂಚೆ ಇದ್ದಂತ ಈ ಒಂದು ರಾಸಿ ಮನಾಲ್ ಏನಿದೆ, ಸೊ ಈ ಒಂದು ಪ್ಲಾನ್ ಏನಿದೆ, ಸೊ ಅದು ಹಲವಾರು ಕಾರಣಗಳಿಂದ ಅದು ನಿಂತೋಗಿರ್ತಕ್ಕಂಥದ್ದು ಅಥವಾ ಸ್ಥಗಿತಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಮತ್ತೊಮ್ಮೆ ರೈತ ಸಂಘಗಳು ಪ್ರಪೋಸ್ ಮಾಡುತ್ತಿರುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಕಾಂಟ್ರವರ್ಷಿಯಲ್ ಮಲ್ಟಿಪರ್ಪಸ್ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ಇದನ್ನ ನಾವು ಮಲ್ಟಿಪರ್ಪಸ್ ಅಂತ ಕರಿತೇವೆ. ಮಲ್ಟಿಪರ್ಪಸ್ ಅಂತ
ನಾವು ಏನಕ್ಕೆ ಹೇಳ್ತೀವಿ ಅಂದ್ರೆ, ಸೊ ಇದು ಕೇವಲ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಮಾತ್ರವಲ್ಲ, ಸೊ ಇವನ್ ಹೈಡ್ರೋ ಎಲೆಕ್ಟ್ರಿಸಿಟಿ ಅಥವಾ ಜಲವಿದ್ಯುತ್ ಅನ್ನು ಕೂಡ ತಯಾರಿ ಮಾಡುವ ಕಾರಣದಿಂದ ಸೊ ಇದನ್ನ ಬಹು ಉಪಯೋಗಿ ಉಪಕ್ರಮ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ನಮ್ಮ ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ ನಾವು ಹೇಳೋದಾದ್ರೆ, ಕಾನ್ಫ್ಲುಯೆನ್ಸ್ ಆಫ್ ಕಾವೇರಿ ರಿವರ್ ವಿತ್ ಟ್ರಿಬ್ಯೂಟರಿ ಅರ್ಕಾವತಿ, ಅಂದ್ರೆ ಕಾವೇರಿ ನದಿಯ ಉಪನದಿ ಅರ್ಕಾವತಿ ನದಿ ಏನಿರುತ್ತೆ, ಸೊ ಅವೆರಡೂ ಕೂಡ ಸಂಗಮವಾಗ್ತಕ್ಕಂಥ ಪಾಯಿಂಟ್ ನಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರ ಓವರ್ ವ್ಯೂ ಅನ್ನ ನಾವು ನೋಡೋದಾದ್ರೆ, ಸೊ ಇದರ ಲೊಕೇಶನ್ ಇದು ನಿಯರ್ ಕನಕಪುರ ಇನ್ ರಾಮನಗರ ಡಿಸ್ಟ್ರಿಕ್ಟ್. ಸೊ ರಾಮನಗರ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಕನಕಪುರದ ಹತ್ತಿರದಲ್ಲಿ ಇದು ಮಾಡಬೇಕಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅನ್ನ ಇಲ್ಲಿ ನಿರ್ಮಾಣ ಮಾಡ್ತಾರೆ. ಸೊ ಈ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಥವಾ ಸಮತೋಲನ ಜಲಾಶಯ ಅಂತ ನಾವೇನು ಹೇಳ್ತೇವೆ, ಸೊ ಇದು ಕಾವೇರಿ ನದಿಗೆ ಕಟ್ಟಲಾಗ್ತಕ್ಕಂಥ ಒಂದು ಜಲಾಶಯವಾಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಥವಾ ಉದ್ದೇಶ ಏನು ಅಂದ್ರೆ, ಸಪ್ಲೈ ಡ್ರಿಂಕಿಂಗ್ ವಾಟರ್ ಟು ಬೆಂಗಳೂರು. ಸೊ ಬೆಂಗಳೂರಿಗೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥದ್ದು, ಅದ್ರ ಜೊತೆಗೆ ಹೈಡ್ರೋ ಎಲೆಕ್ಟ್ರಿಸಿಟಿ ಅಥವಾ ಜಲವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಫೀಚರ್ಸ್ ಅಥವಾ ಪ್ರಮುಖ ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಸೊ ಈ ನಂಬರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ನೀರನ್ನ ಕರ್ನಾಟಕದ ಬೆಂಗಳೂರಿಗೆ ಕುಡಿಯುವ ನೀರಿನ ಸಪ್ಲೈಗೆ ಡೈವರ್ಟ್ ಮಾಡ್ತಾರೆ ಅಂದ್ರೆ, 4 TMC ಅಷ್ಟು ನೀರನ್ನ ಬೆಂಗಳೂರಿಗೆ ಕುಡಿಯುವ ನೀರಿನ ಪರ್ಪಸ್ಗಾಗಿ ಡೈವರ್ಟ್ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಈ ಒಂದು ಜಲಾಶಯದಲ್ಲಿ 66 TMC ಆಫ್ ವಾಟರ್ ನ ಸ್ಟೋರ್ ಮಾಡ್ತಕ್ಕಂಥದ್ದು ಅಥವಾ ಸಂಗ್ರಹ ಮಾಡ್ತಕ್ಕಂಥದ್ದು ಸೊ ಈ ಒಂದು ಪ್ರಾಜೆಕ್ಟ್ ನ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ದೆ ಆದಲ್ಲಿ ಸೊ ತಮಿಳುನಾಡಿಗೆ ಅವರ ಶೇರ್ ಏನಿರುತ್ತೆ ಅದರಲ್ಲಿ ಕಡಿಮೆ ಆಗುತ್ತೆ ಅನ್ನುವ ಕಾರಣದಿಂದ ಸೊ ತಮಿಳುನಾಡು ರಾಜ್ಯ ಇದನ್ನ ಅಪೋಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಎಷ್ಟು ಪವರ್ ಜನರೇಷನ್ ಅನ್ನ ಇಲ್ಲಿ ಮಾಡಲಾಗುತ್ತೆ ಅಂದ್ರೆ, 400 ಮೆಗಾವ್ಯಾಟ್ಸ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅನ್ನ ಸೊ ಈ ಒಂದು ಪ್ರಾಜೆಕ್ಟ್ ನ ಕಾರಣದಿಂದ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಅಣೆಕಟ್ಟು ಅಥವಾ ರಿಸರ್ವಾಯರ್ ಏನಿರುತ್ತೆ ಅದರ ಡೈಮೆನ್ಷನ್ ಎಷ್ಟಿರುತ್ತೆ ಅಂತ ನಾವು ನೋಡೋದಾದ್ರೆ 99 ಮೀಟರ್ ಹೈಟ್ ಇರುತ್ತೆ. ಅಂದ್ರೆ ಇದರ ಉದ್ದ 99 ಮೀಟರ್ ಇರುತ್ತೆ. ಸೊ ಅದಾದ್ಮೇಲೆ ಇದು ಎಷ್ಟು ಅಗಲ ಅಥವಾ ಎಷ್ಟು ವಿಡ್ತ್ ಇರುತ್ತೆ ಅಂತ ನಾವು ನೋಡೋದಾದ್ರೆ 735 ಮೀಟರ್ ಲಾಂಗ್ ಕಾಂಕ್ರೀಟ್ ಗ್ರಾವಿಟಿ ಡ್ಯಾಮ್ ಅಂತ ಕರಿತೇವೆ. ಸೊ ಗ್ರಾವಿಟಿ ಡ್ಯಾಮ್ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಇಷ್ಟು ಡೈಮೆನ್ಷನ್ ಅಲ್ಲಿ ಇದನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಅಂಡರ್ ಗ್ರೌಂಡ್ ಪವರ್ ಹೌಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಬಿಕಾಸ್ ಆಸ್ ವಿ ಟೋಲ್ಡ್ ಬಿಫೋರ್, ಸೊ ಈ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನ ಡೆವಲಪ್ ಮಾಡುವ ಕಾರಣದಿಂದ ಸೊ ಪವರ್ ಹೌಸ್ ಅನ್ನು ಕೂಡ ಇಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಐ ಟೋಲ್ಡ್ ಯು ಗ್ರಾವಿಟಿ ಡ್ಯಾಮ್ ಅಂತ ಕರಿತೇವೆ. ಗ್ರಾವಿಟಿ ಡ್ಯಾಮ್ ಅಂದ್ರೆ ಯು ಕ್ಯಾನ್ ಸಿ ಹಿಯರ್ ಈ ಯೆಲ್ಲೋ ಕಲರ್ ನೀವೇನು ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವು ಫೌಂಡೇಶನ್ ಅಂತ ಹೇಳ್ತೇವೆ. ಈ ಫೌಂಡೇಶನ್ ಆಕ್ಚುಯಲ್ ಸ್ಟ್ರಕ್ಚರ್ ಗಿಂತ ಸ್ವಲ್ಪ ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿ ಕಟ್ಟುವುದರಿಂದ ಈ ಒಂದು ಡ್ಯಾಮ್ಗೆ ಯಾವುದೇ ರೀತಿಯ ಡ್ಯಾಮೇಜ್ ಅಥವಾ ಬೇಗ ಅದು ಹಾಳಾಗೋದಿಲ್ಲ ಅಥವಾ ಡಿಸ್ಟ್ರಾಯ್ ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಈ ಬೇಸ್ಮೆಂಟ್ ಅನ್ನೋದನ್ನ ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿ ಬಿಲ್ಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ರಚನೆ ಏನಂದ್ರೆ ಗ್ರಾವಿಟಿ ಜಾಸ್ತಿ ಏನ್ ಬೀಳುತ್ತೆ, ಸೊ ಎಷ್ಟು ಗ್ರಾವಿಟಿ ಬಿದ್ದರೂ ಕೂಡ ಅದನ್ನ ಸಪೋರ್ಟ್ ಮಾಡ್ತಕ್ಕಂಥ ಅಥವಾ ಸಸ್ಟೈನ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಆ ರೀತಿಯ ಕಾನ್ಸೆಪ್ಟ್ ನ ಆಧಾರದ ಮೇಲೆ ಈ ಒಂದು ಮೇಕೆದಾಟುವನ್ನ ಪ್ರಾಜೆಕ್ಟ್ ಅನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಈ ಒಂದು ಮೇಕೆದಾಟು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಕಾವೇರಿ ರಿವರ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇರುವ ಕಾರಣದಿಂದ ಸೊ ಈ ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ರಿಪೀಟೆಡ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹಾಗಿದ್ರೆ ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಯಾವ ರಾಜ್ಯಕ್ಕೆ ಎಷ್ಟು ನೀರನ್ನ ನಾವು ಕೊಡಬೇಕಾಗಿರುತ್ತೆ ಅಥವಾ ಎಷ್ಟು ನೀರನ್ನ ಹಂಚಿಕೆ ಮಾಡಲಾಗಿರುತ್ತೆ. ಸೊ ಓಲ್ಡ್ ಪ್ರಪೋಸಲ್ ಏನಿತ್ತು, ಸೊ ಅದಾದ್ಮೇಲೆ ಅದನ್ನ ಬದಲಾವಣೆ ಮಾಡಿಕೊಂಡಾಗ ಏನೇನು ಚೇಂಜ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಲಾಸ್ಟ್ ಫಾರ್ಮುಲಾ ನಾನೇ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇದನ್ನ ನೋಟಿಫೈ ಮಾಡಿರ್ತಕ್ಕಂಥ ವರ್ಷ 2013 2013ರಲ್ಲಿ ಇದನ್ನ ನೋಟಿಫೈ ಮಾಡಲಾಗಿರುತ್ತೆ. ಸೊ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಯೂನಿಟ್ಸ್ ಏನಿರುತ್ತೆ ಸೊ ಇದು TMC ಫೀಟ್ ನಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಕೇರಳಗೆ ಓಲ್ಡ್ ಪ್ಲಾನ್ ನ ಪ್ರಕಾರ 30 TMC ಫೀಟ್ ಅನ್ನ ಕೊಡಬೇಕಾಗಿತ್ತು. ಅದಾದ್ಮೇಲೆ ಈಗ ಕೂಡ 30 TMC ಫೀಟ್ ಅನ್ನೇ ಕೊಡಲಾಗುತ್ತೆ. ಸೊ ಅದರಿಂದ ಕೇರಳಗೆ ಸಂಬಂಧಪಟ್ಟಂತೆ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ಬದಲಾವಣೆ ಆಗಿಲ್ಲ. ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಓಲ್ಡ್ ಪ್ಲಾನ್ ಅಲ್ಲಿ 270 TMC ಫೀಟ್ ಅನ್ನ ನೀರನ್ನ ಕೊಡ್ತಾ ಇದ್ರು. ಸೊ ಅದಾದ್ಮೇಲೆ ಅದನ್ನ 284.75 TMC ಫೀಟ್ಗೆ ಇನ್ಕ್ರೀಸ್ ಮಾಡಲಾಗುತ್ತೆ. ಸೊ ಅಲ್ಲಿಗೆ ಕರ್ನಾಟಕಕ್ಕೆ ಎಷ್ಟು ಗೈನ್ ಆಗುತ್ತೆ ಅಂದ್ರೆ 14.75 TMC ಫೀಟ್ ಅಷ್ಟು ನೀರು ಗೈನ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ತಮಿಳುನಾಡಿಗೆ ಮುಂಚಿನ ಪ್ರಪೋಸಲ್ ನಲ್ಲಿ 419 TMC ಫೀಟ್ ಅನ್ನ ಕೊಡಲಾಗ್ತಾ ಇತ್ತು. ಸೊ ಅದಾದ್ಮೇಲೆ ರಿವೈಸ್ ಮಾಡಿದ ನಂತರ 404.25 TMC
TMC ಫೀಟ್ ಅಷ್ಟು ನೀರನ್ನು ಕೊಡಲಾಗುತ್ತೆ. ಸೊ ಅಲ್ಲಿಗೆ ಇವ್ರಿಗೆ ಲಾಸ್ ಆಗಿರುತ್ತೆ, ಅಂದರೆ ಕರ್ನಾಟಕಕ್ಕೆ ಗೇನ್ ಆಗಿರುತ್ತೆ. ಸೊ ತಮಿಳುನಾಡಿಗೆ ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ ಲಾಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಮೈನಸ್ 14.75 TMC ಫೀಟ್ ಅಷ್ಟು ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪುದುಚೇರಿಗೆ ಮುಂಚೆನೂ 7 ಇತ್ತು, ಅದಾದ್ಮೇಲೂ ಕೂಡ 7 TMC ಫೀಟ್ ಇತ್ತು. ಸೊ ದಿಸ್ ಇಸ್ ಹೌ ದಿ ಕಾವೇರಿ ವಾಟರ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ ಡಿಫರೆಂಟ್ ಸ್ಟೇಟ್ಸ್ ಇನ್ India. So this is what you are supposed to be knowing. So with this, let's get into question number 2. So ಬೆಂಗಳೂರಿನಲ್ಲಿ ಕಟ್ಟಡ ಯೋಜನೆ ಅನುಮೋದನೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಪ್ರಾರಂಭಿಸಲಾದ ಯೋಜನೆಯ ಹೆಸರೇನು? So what is the name of the scheme launched to streamline the building plan approval process in ಬೆಂಗಳೂರು? ಸೊ ಯಾವುದೇ ಒಂದು ಕಟ್ಟಡವನ್ನು ಕಟ್ಟಬೇಕಾಗಿದ್ದರೆ ಸೊ ನಾವು BBMP ಇಂದ ಆ ಒಂದು ಪ್ಲಾನ್ ಏನಿರುತ್ತೆ ಅದನ್ನು ನಾವು ಅಪ್ರೂವಲ್ ಅನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಅವರು ಅಪ್ರೂವಲ್ ಕೊಡೋವರೆಗೂ ನಾವು ಅದನ್ನು ಕನ್ಸ್ಟ್ರಕ್ಷನ್ ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇವಾಗ ಈ ಒಂದು ಮೆಥಡ್ ಅನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಸೊ ಒಂದು ಹೊಸ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾವು BBMP ಅಫಿಷಿಯಲಿ ಅಪ್ರೂವಲ್ ಕೊಡುವುದಕ್ಕಿಂತ ಮುಂಚೆ ನಾವು ಕನ್ಸ್ಟ್ರಕ್ಷನ್ ಅನ್ನ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಆ ಆಥರೈಸ್ಡ್ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಚರ್ ಯಾರಿರ್ತಾರೆ ಸೊ ಅವರು ಅದನ್ನ ಅಧಿಕೃತವಾಗಿ ಅಪ್ರೂವಲ್ ಮಾಡಬಹುದಾಗಿರುತ್ತೆ. ಅವರು ಅಪ್ರೂವಲ್ ಅನ್ನ ತೆಗೆದುಕೊಂಡು ನಾವು ಕನ್ಸ್ಟ್ರಕ್ಷನ್ ಅನ್ನ ಸ್ಟಾರ್ಟ್ ಮಾಡಿದ ನಂತರ ಆ ಬಿಲ್ಡಿಂಗ್ ಪ್ಲಾನ್ ಅನ್ನ ನಾವು BBMP ಗೆ ಸಬ್ಮಿಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅವರು ಲೇಟರ್ ಡೇಟ್ ಅಲ್ಲಿ ಇನ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅದನ್ನ ಫೈನಲ್ ಅಪ್ರೂವಲ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಹೊಸ ಇನಿಷಿಯೇಟಿವ್ ಏನಿದೆ ಅದು ಈ ಒಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅನ್ನ ಬೇಗ ಸ್ಟಾರ್ಟ್ ಮಾಡಲಿಕ್ಕೆ ಸುಲಭವಾಗ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಏನಂತ ಕರೀತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಂಬಿಕೆ ನಕ್ಷೆ ಎಂದು ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಕರ್ನಾಟಕ ಸರ್ಕಾರ ನಂಬಿಕೆ ನಕ್ಷೆ ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರುತ್ತೆ. ಸೊ ಇದು ನಮ್ಮ ಬೆಂಗಳೂರಿನಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡಲಿಕ್ಕೆ ಸುಲಭವಾಗ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ನಂಬಿಕೆ ಸ್ಕೀಮ್ ಏನಿದೆ ಸೊ ಇಟ್ ಹಸ್ ಬೀನ್ ಲಾಂಚ್ ಟು ಸ್ಟ್ರೀಮ್ ಲೈನ್ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಪ್ರಾಸೆಸ್ ಇನ್ ಬೆಂಗಳೂರು. ಸೊ ಬೆಂಗಳೂರಿನಲ್ಲಿ ಸೊ ಈ ಒಂದು ಕಟ್ಟಡ ನಿರ್ಮಾಣ ಒಂದು ಪ್ರಕ್ರಿಯೆ ಏನಿರುತ್ತೆ ಸೊ ಇದನ್ನ ಸುಗಮಗೊಳಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ ನಮ್ಮ ಬೆಂಗಳೂರಿನಲ್ಲಿ BDA ಅಂತ ಹೇಳ್ತೇವೆ, ಅಂದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಹೇಳ್ತೇವೆ ಅಥವಾ ಕರ್ನಾಟಕ ಸೊ ಹೌಸಿಂಗ್ ಮಂಡಳಿ ಅಂತ ನಾವೇನು ಹೇಳ್ತೇವೆ. ಸೊ ಇವೆರಡರ ಅಡಿಯಲ್ಲಿ ಬರ್ತಕ್ಕಂಥ ಮ್ಯಾಕ್ಸಿಮಮ್ ಡೈಮೆನ್ಷನ್ ಅಂದ್ರೆ 50 to 80 ಫೀಟ್ ಸೈಜ್ ಏನಿರುತ್ತೆ ಅಂದ್ರೆ 4000 ಸ್ಕ್ವೇರ್ ಫೀಟ್ ಅಷ್ಟು ಸೈಟ್ಸ್ ಏನಿರುತ್ತೆ ಸೊ ಆ ಒಂದು ಡೈಮೆನ್ಷನ್ ಮಿತಿ ಒಳಗಡೆ ಇದ್ದರೆ ಮಾತ್ರ ಸೊ ಈ ಒಂದು ನಂಬಿಕೆ ನಕ್ಷೆ ಸ್ಕೀಮ್ ನ ಅಡಿಯಲ್ಲಿ ಸೊ ಪ್ರಾವಿಷನಲ್ ಅಪ್ರೂವಲ್ ಅನ್ನ ಆ ಒಂದು ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ಗಳಿಂದ ಪಡೆದುಕೊಂಡು ಫೈನಲ್ ಅಪ್ರೂವ್ ಅನ್ನ ನಾವು ಲೇಟರ್ ಡೇಟ್ ಅಲ್ಲಿ ಪಡೆದುಕೊಳ್ಬಹುದಾಗಿರುತ್ತೆ. ಬಟ್ ಈ ಡೈಮೆನ್ಷನ್ ಗಿಂತ ಇನ್ಕ್ರೀಸ್ ಆದ್ರೆ ಸೊ ಓಲ್ಡ್ ಮೆಥಡ್ ಅಲ್ಲೇ ಅಂದ್ರೆ BBMP ಮುಖಾಂತರನೇ ಸೊ ಅಪ್ರೂವಲ್ ತೆಗೆದುಕೊಂಡ ನಂತರ ಆ ಮನೆಗಳನ್ನ ಕಟ್ಟತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತದಲ್ಲಿ ಕರ್ನಾಟಕವು ಎಲೆಕ್ಟ್ರಿಕ್ ವೆಹಿಕಲ್ ನೀತಿಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಿ ದೇಶದಲ್ಲಿಯೇ ಮೊದಲ ರಾಜ್ಯವಾಯಿತು? ಇನ್ ವಿಚ್ ಇಯರ್ ಡಿಡ್ ಕರ್ನಾಟಕ ಬಿಕಮ್ ದಿ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಇಂಟ್ರೊಡ್ಯೂಸ್ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ? ಅಂದ್ರೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದ್ದಾವೆ ಸೊ ನಮ್ಮ ಒಂದು ಎನರ್ಜಿ ಟ್ರಾನ್ಸಿಷನ್ ಅಥವಾ ಶಕ್ತಿಯ ಪರಿವರ್ತನೆ ಅಂತ ಹೇಳ್ತೇವೆ. ಸೊ ಈ ಒಂದು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ನಾವು ಹೆಚ್ಚಾಗಿ ಒಂದು ಎಲೆಕ್ಟ್ರಿಕ್ ವಾಹನಗಳನ್ನು ಇತ್ತೀಚೆಗೆ ಏನು ಬಳಕೆ ಮಾಡ್ತಾ ಇದ್ದೇವೆ ಸೊ ಆ ಒಂದು ಎಲೆಕ್ಟ್ರಿಕ್ ವಾಹನಗಳ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಹೆಚ್ಚು ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ನೀತಿಯನ್ನ ಪ್ರಾರಂಭ ಮಾಡಿರುತ್ತೆ. ಸೊ ಅದನ್ನ ನಾವು ಎಲೆಕ್ಟ್ರಿಕ್ ವೆಹಿಕಲ್ ನೀತಿ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಪಾಲಿಸಿ ಅಂತ ಹೇಳ್ತೇವೆ. ಸೊ ಈ ನೀತಿಯನ್ನ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ ರಾಜ್ಯವಾಗಿರುತ್ತೆ. ಹಾಗಿದ್ರೆ ಆ ನೀತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2017ರಲ್ಲಿ ಈ ಒಂದು ನೀತಿಯನ್ನ ನಾವು ಕರ್ನಾಟಕದ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೇವೆ. ಸೊ ಈ ನೀತಿ ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದ್ರೆ ಸೊ ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಬದಲಾವಣೆಗಳ ಪ್ರಕಾರ ನಮ್ಮ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಚಿಕ್ಕಬಳ್ಳಾಪುರ ಮತ್ತೆ ಬಿಡದಿಯಲ್ಲಿ ಸೊ ಈ ಒಂದು EV ಕ್ಲಸ್ಟರ್ಗಳನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ತಗೊಂಡಿರ್ತಾರೆ. EV ಕ್ಲಸ್ಟರ್ಸ್ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ ಮ್ಯಾನುಫ್ಯಾಕ್ಚರಿಂಗ್ ಸೊ ಈ ಎಲ್ಲಾ ಕಾಂಪೋನೆಂಟ್ಸ್ ಏನಿರುತ್ತೆ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಸೊ ಇವೆಲ್ಲವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಘಟಕಗಳನ್ನ ನಮ್ಮ ಕರ್ನಾಟಕದ ಹುಬ್ಬಳ್ಳಿ
ಹುಬ್ಬಳ್ಳಿ ಧಾರವಾಡ, ಚಿಕ್ಕಬಳ್ಳಾಪುರ ಮತ್ತು ಬಿಡದಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಈಗ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ರಿವೈಸ್ಡ್ ಕರ್ನಾಟಕ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಅಂತ ಕರಿತೇವೆ. ಯಾಕಂದ್ರೆ ಇದನ್ನ ಪರಿಷ್ಕರಿಸಿರುವ ಕಾರಣದಿಂದ ಪರಿಷ್ಕೃತ ಕರ್ನಾಟಕ ಎಲೆಕ್ಟ್ರಿಕ್ ವೆಹಿಕಲ್ಸ್ ನೀತಿ ಅಂತ ಕರಿತೇವೆ. ಸೊ ಇದು 2023ರಿಂದ 28ರವರೆಗೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ನೀತಿ ಆಗಿರುತ್ತೆ. ಸೊ ಈ ನೀತಿಯ ಪ್ರಕಾರ 3 ಪ್ಲೇಸಸ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಒಂದು ಹುಬ್ಬಳ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂತೆ, ಒಂದು ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂತೆ, ಇನ್ನೊಂದು ಬಿಡದಿಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಕ್ ವೆಹಿಕಲ್ ಕ್ಲಸ್ಟರ್ ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಒಂದು ಪರಿಷ್ಕರಣೆಯ ಒಂದು ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕ್ಲಸ್ಟರ್ಸ್ ಏನಿರುತ್ತೆ, ಸೊ ಇದನ್ನ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಮಾಡೆಲ್ ಸಿಟೀಸ್ ಅಂತ ಹೇಳ್ತೇವೆ. ಅಂದ್ರೆ ಈ ನಗರಗಳನ್ನ ಹೇಗೆ ಡೆವಲಪ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ ಮಾದರಿ ನಗರಗಳಾಗಿ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬೂಸ್ಟ್ ದಿ ಅಡಾಪ್ಷನ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಅಂದ್ರೆ ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗುತ್ತೆ, ಸೊ ಆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಬಳಕೆ ಮಾಡ್ತಕ್ಕಂಥ ಜನರ ಪ್ರಮಾಣ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಟೋಟಲ್ ಲ್ಯಾಂಡ್ ಅಂದ್ರೆ ಎಲ್ಲಾ 3 ಪ್ರದೇಶಗಳಲ್ಲಿ ಅಥವಾ 3 ಸ್ಥಳಗಳಲ್ಲಿ ಈ ಒಂದು ಇವಿ ಕ್ಲಸ್ಟರ್ಸ್ ಅನ್ನ ಏನ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಒಟ್ಟು ಸರಿ ಸುಮಾರು 800 ಎಕರೆ ಪ್ರದೇಶದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಉದ್ದೇಶವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪರ್ಪಸ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಅಟ್ರಾಕ್ಟ್ ಇವಿ ಮ್ಯಾನುಫ್ಯಾಕ್ಚರಿಂಗ್, ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳ ಉತ್ಪಾದನೆಯನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದರ ಫ್ಯಾಕ್ಟರೀಸ್ ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಇವಿ ಕ್ಲಸ್ಟರ್ ಗಳ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಫೆಸಿಲಿಟಿಗಳನ್ನ ಇಲ್ಲಿ ಡೆವಲಪ್ ಮಾಡಬೇಕಾಗಿರುತ್ತೆ ಅಂದ್ರೆ ಟೆಸ್ಟಿಂಗ್ ಫೆಸಿಲಿಟೀಸ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತಕ್ಕಂಥದ್ದು ನ್ಯೂ ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ಆ ಒಂದು ವೆಹಿಕಲ್ ಅನ್ನ ನಾವು ಮಾರಾಟ ಮಾಡೋದಕ್ಕಿಂತ ಮುಂಚೆ ಅವುಗಳ ಸೇಫ್ಟಿಯನ್ನ ನಾವು ಪರೀಕ್ಷೆ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಪರೀಕ್ಷಾ ಸೌಲಭ್ಯಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಒಟ್ಟು ವೆಚ್ಚ 50,000 crore ವೆಚ್ಚದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಸೊ ಇದರಿಂದ ಇಟ್ ಕ್ಯಾನ್ ಅಟ್ರಾಕ್ಟ್ 50,000 crores ಅಷ್ಟು ಹಣವನ್ನ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಇದರಿಂದ 1 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಗಳು ಸೃಷ್ಟಿ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಕರ್ನಾಟಕ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ನಾವು ಕಾಂಪ್ರಹೆನ್ಸಿವ್ ಫ್ರೇಮ್ ವರ್ಕ್ ಅಂತ ಕರಿತೇವೆ. ಅಂದ್ರೆ ಒಂದು ಸಮಗ್ರವಾಗಿರ್ತಕ್ಕಂಥ ಚೌಕಟ್ಟಾಗಿರುತ್ತೆ. ಯಾಕೆ ಈ ಚೌಕಟ್ಟನ್ನ ಮಾಡಿರ್ತಾರೆ ಅಂದ್ರೆ ಪ್ರಮೋಟಿಂಗ್ ದಿ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಅಂದ್ರೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿರ್ತವೆ ಸೊ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ನಾವು ಈ ಒಂದು ಪೆಟ್ರೋಲಿಯಂ ವೆಹಿಕಲ್ಸ್ ಗಳಿಂದ ಸೊ ಈ ಒಂದು ವಿದ್ಯುತ್ ವೆಹಿಕಲ್ಸ್ ಗಳಿಗೆ ಕನ್ವರ್ಟ್ ಆಗ್ತಕ್ಕಂಥದ್ದು ಮತ್ತೆ ಅವುಗಳ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ನೀತಿಯನ್ನ ನಾವು ಕರ್ನಾಟಕ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ನೀತಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯವಾಗಿರುತ್ತೆ. ಸೊ ಕರ್ನಾಟಕ ಇಸ್ ದಿ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಆಗಿರುತ್ತೆ. ಸೊ ದಿಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 2017 2017ರಲ್ಲಿ ಸೊ ಈ ಒಂದು ಯೋಜನೆ ನೀತಿಯನ್ನ ಜಾರಿಗೆ ತರಲಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶ ಏನಂದ್ರೆ ರಿಡ್ಯೂಸ್ ಪೊಲ್ಯೂಷನ್. ಸೊ ಆಟೋಮ್ಯಾಟಿಕಲಿ ಸೊ ನಾವು ಪೆಟ್ರೋಲಿಯಂ ವೆಹಿಕಲ್ಸ್ ಅನ್ನ ಕಡಿಮೆ ಯೂಸ್ ಮಾಡಿದಷ್ಟು ಸೊ ಪೊಲ್ಯೂಷನ್ ಅಥವಾ ಮಾಲಿನ್ಯ ಮಟ್ಟ ಕಡಿಮೆ ಆಗುತ್ತೆ. ಪ್ರಮೋಟ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟೇಷನ್, ಅಂದ್ರೆ ಈ ಒಂದು ಸಾರಿಗೆ ವ್ಯವಸ್ಥೆ ಏನಿರುತ್ತೆ ಸೊ ಅದರಲ್ಲಿ ನಾವು ಸುಸ್ಥಿರತೆಯನ್ನ ಸಾಧಿಸ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ನಾಟಕವನ್ನ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಸೊ ಇದಕ್ಕೆ ಒಂದು ಹಬ್ ಅಥವಾ ಕೇಂದ್ರವನ್ನಾಗಿ ಕ್ರಿಯೇಟ್ ಮಾಡುವ ಕಾರಣಗಳಿಂದ ಸೊ ಈ ಒಂದು ನೀತಿಯನ್ನ ಅಂದ್ರೆ ಕರ್ನಾಟಕ ಎಲೆಕ್ಟ್ರಿಕ್ ವೆಹಿಕಲ್ಸ್ ನೀತಿಯನ್ನ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತರಲಾಗುತ್ತೆ. ಸೊ ಈ ಒಂದು ನೀತಿಯ ಪ್ರಕಾರ ಇನ್ಸೆಂಟಿವ್ಸ್ ಅಥವಾ ಪ್ರೋತ್ಸಾಹಗಳನ್ನ ನೀಡಲಾಗುತ್ತೆ. ಯಾವ ರೀತಿಯ ಇನ್ಸೆಂಟಿವ್ಸ್ ಅನ್ನ ಕೊಡ್ತಾರೆ ಅಂದ್ರೆ ಇನ್ಸೆಂಟಿವ್ಸ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರರ್ಸ್, ಅಂದ್ರೆ ಉತ್ಪಾದನಾ ಮಾಡುವವರಿಗೆ ಪ್ರೋತ್ಸಾಹವನ್ನ ನೀಡಲಾಗುತ್ತೆ. ಬ್ಯಾಟರಿಯನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥವರಿಗೆ ಅಂಡ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್, ಅಂದ್ರೆ ಆ ಚಾರ್ಜಿಂಗ್ ಸಿಸ್ಟಮ್ ಏನಿರುತ್ತೆ ಸೊ ಆ ಒಂದು ಮೂಲ ಸೌಲಭ್ಯಗಳನ್ನ ಡೆವಲಪ್ ಮಾಡ್ತಕ್ಕಂಥವರಿಗೆ ಸೊ ಈ ಒಂದು ನೀತಿಯ ಅನ್ವಯ ಸೊ ಪ್ರೋತ್ಸಾಹಗಳನ್ನ ಕೊಡ್ತಕ್ಕಂಥದ್ದು ಇದರ ಇನ್ನೊಂದು ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಭಾರತದ 23ನೇ ಕಾನೂನು ಆಯೋಗದ ಅವಧಿ ಎಷ್ಟು? ಸೊ ವಾಟ್ ಈಸ್ ದಿ ಟರ್ಮ್ ಆಫ್ ದಿ 23rd ಲಾ ಕಮಿಷನ್ ಆಫ್ ಇಂಡಿಯಾ? ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕಾನೂನು ಸಚಿವಾಲಯಕ್ಕೆ ಶಿಫಾರಸುಗಳನ್ನು ಕೊಡಲಿಕ್ಕೆ, ಅಂದರೆ ನಮ್ಮ ದೇಶದಲ್ಲಿ ಯಾವ ರೀತಿಯ ಕಾನೂನುಗಳಿದ್ದಾವೆ, ಸೊ ಅದರಲ್ಲಿ ಯಾವ ಯಾವ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಬೇಕು, ಔಟ್ಡೇಟೆಡ್ ಲಾಸ್ ಏನಿದ್ದಾವೆ ಅದರಲ್ಲಿ ಏನನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು, ಸೊ ಇದರ ಬಗ್ಗೆ ಶಿಫಾರಸುಗಳನ್ನು ಕೊಡಲಿಕ್ಕೆ ಒಂದು ಆಯೋಗ ಬೇಕಾಗಿರುತ್ತೆ. ಆ ಒಂದು ಆಯೋಗವನ್ನು ನಾವು ಕಾನೂನು ಆಯೋಗ ಅಥವಾ ಲಾ ಕಮಿಷನ್ ಅಂತ ಕರಿತೇವೆ.
ಹೇಳ್ತೇವೆ. ಸೊ ಇದುವರೆಗೂ ನಮ್ಮ ಭಾರತ ದೇಶದಲ್ಲಿ 22 ಲಾ ಕಮಿಷನ್ಗಳನ್ನು ರಚನೆ ಮಾಡಿರ್ತಾರೆ. ಈಗ 23ನೇ ಕಾನೂನು ಆಯೋಗವನ್ನ ರಚನೆ ಮಾಡಿರ್ತಾರೆ. ಹಾಗಿದ್ರೆ 23ನೇ ಕಾನೂನು ಆಯೋಗದ ಟರ್ಮ್ ಅಥವಾ ಅವಧಿ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಯವರೆಗೂ ಇರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೆಪ್ಟೆಂಬರ್ 1, 2024ರಿಂದ ಪ್ರಾರಂಭವಾಗಿ ಆಗಸ್ಟ್ 31, 2027ರವರೆಗೆ ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಈ ಒಂದು 23rd ಲಾ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯನ್ ಗವರ್ನಮೆಂಟ್ ಸೊ ಈ ಒಂದು 23rd ಲಾ ಕಮಿಷನ್ ಅನ್ನ ಸೊ ನಮ್ಮ ಭಾರತ ಸರ್ಕಾರ ಎಸ್ಟಾಬ್ಲಿಷ್ ಮಾಡಿರುತ್ತೆ. ಸೊ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಟು ರೆಕಮೆಂಡ್ ಲೀಗಲ್ ರಿಫಾರ್ಮ್ಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕಾನೂನುಗಳಿಗೆ ಸುಧಾರಣೆಯನ್ನ ಕೊಡ್ತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಈ ಲಾ ಕಮಿಷನ್ ಏನಿದೆ ಇದನ್ನ ನಾವು ಎಕ್ಸಿಕ್ಯೂಟಿವ್ ಬಾಡಿ ಅಥವಾ ಕಾರ್ಯನಿರ್ವಾಹಕ ಸಂಸ್ಥೆ ಅಂತ ಹೇಳ್ತೇವೆ. ಎಸ್ಟಾಬ್ಲಿಷ್ಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ದಿ ಫಿಕ್ಸ್ಡ್ ಟೆನ್ಯೂರ್, ಅಂದ್ರೆ ಒಂದು ನಿಗದಿತವಾಗಿರ್ತಕ್ಕಂಥ ಅವಧಿಗೆ ಭಾರತ ಸರ್ಕಾರ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಆಯೋಗವನ್ನ ನಾವು ಕಾನೂನು ಆಯೋಗ ಅಂತ ಹೇಳ್ತಕ್ಕಂಥದ್ದು. ಸೊ ಈ ಒಂದು ಕಾನೂನು ಆಯೋಗ ಬೈ ನೇಚರ್ ಏನಾಗಿರುತ್ತೆ ಅಂದ್ರೆ ಅಡ್ವೈಸರಿ ಬಾಡಿ ಆಗಿರುತ್ತೆ, ಅಂದ್ರೆ ಕೇವಲ ಸಲಹೆಗಳನ್ನ ನೀಡ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಯಾರಿಗೆ ಇವರು ಸಲಹೆಗಳನ್ನ ಕೊಡ್ತಾರೆ ಅಂದ್ರೆ ಲಾ ಮಿನಿಸ್ಟ್ರಿ ಅಥವಾ ಕಾನೂನು ಸಚಿವಾಲಯಕ್ಕೆ ಸಲಹೆಗಳನ್ನ ನೀಡ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಇಟ್ ಈಸ್ ನೀದರ್ ಸ್ಟ್ಯಾಟ್ಯುಟರಿ ನಾರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುತ್ತೆ. ದಿಸ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವುದೇ ಶಾಸನಬದ್ಧ ಅಥವಾ ಸಾಂವಿಧಾನಿಕ ಸಂಸ್ಥೆಯೂ ಕೂಡ ಆಗಿರೋದಿಲ್ಲ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕಾಗಿರುತ್ತೆ. ಸೊ ಈ ಒಂದು 23rd ಲಾ ಕಮಿಷನ್ ನಾನು ಪ್ರಶ್ನೆಯಲ್ಲೇ ಹೇಳಿದಾಗೆ ಸೆಪ್ಟೆಂಬರ್ 1, 2024ರಿಂದ ಪ್ರಾರಂಭವಾಗಿ ಆಗಸ್ಟ್ 31, 2027ವರೆಗೂ ಈ ಒಂದು ಟರ್ಮ್ ಅನ್ನ ಈ 23rd ಲಾ ಕಮಿಷನ್ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಲಾ ಕಮಿಷನ್ ಅಲ್ಲಿ ಯಾರ್ಯಾರು ಇರ್ತಾರೆ, ಎಷ್ಟು ಸಂಖ್ಯೆಯಲ್ಲಿ ಇರ್ತಾರೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಫುಲ್ ಟೈಮ್ ಚೇರ್ಪರ್ಸನ್ ಅನ್ನ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ ಪೂರ್ಣಾವಧಿಯ ಅಧ್ಯಕ್ಷರು ಒಬ್ರು ಇರ್ತಾರೆ. ಸೊ ರಿಮೆಂಬರ್ ದೇರ್ ಇಸ್ 1 ಫುಲ್ ಟೈಮ್ ಚೇರ್ಪರ್ಸನ್ ಆಗಿರ್ತಾರೆ. ಅದಾದ್ಮೇಲೆ 4 ಫುಲ್ ಟೈಮ್ ಮೆಂಬರ್ಸ್ ಆಗಿರ್ತಾರೆ, ಅಂದ್ರೆ 4 ಪೂರ್ಣಾವಧಿಯ ಸದಸ್ಯರನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ 4 ಫುಲ್ ಟೈಮ್ ಮೆಂಬರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ದ ಸೆಕ್ರೆಟರೀಸ್ ಆಫ್ ದಿ ಲೀಗಲ್ ಅಫೇರ್ಸ್ ಅಂಡ್ ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ಸ್ ಆಸ್ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಅಂತ ಕರಿತೇವೆ. ಇಲ್ಲಿ ಪದ ನಿಮಿತ್ತ ಸದಸ್ಯರಾಗಿ ನಾವು ಶಾಸಕಾಂಗ ಇಲಾಖೆಗಳ ಮತ್ತು ಕಾನೂನು ವ್ಯವಹಾರಗಳ ಕಾರ್ಯದರ್ಶಿಗಳನ್ನ ಇಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಎಷ್ಟು ಇರ್ತಾರೆ ಅಂತಕ್ಕಂಥ ಸಂಖ್ಯೆಯನ್ನ ನೀಡಿರೋದಿಲ್ಲ. ಇದ್ರ ಜೊತೆಗೆ ಪಾರ್ಟ್ ಟೈಮ್ ಮೆಂಬರ್ಸ್ ಅನ್ನ ನಾವು ಕೂಡ ನೋಡಬಹುದಾಗಿರುತ್ತೆ, ಅಂದ್ರೆ ಅರೆಕಾಲಿಕ ಸದಸ್ಯರು ಅಂತ ಹೇಳ್ತೇವೆ. ಒಟ್ಟು ಎಷ್ಟು ಅರೆಕಾಲಿಕ ಸದಸ್ಯರನ್ನ ಹೊಂದಿರಬಹುದು ಅಂದ್ರೆ ಅಪ್ ಟು 5 ಅಂತ ಹೇಳ್ತಾರೆ. ಅಂದ್ರೆ ನಿರ್ದಿಷ್ಟವಾಗಿ 5 ಇರಬೇಕಂತ ಏನಿಲ್ಲ, ಬಟ್ 5ಕ್ಕಿಂತ ಮೀರುವ ಹಾಗಿಲ್ಲ. ಸೊ 5ರವರೆಗೆ ಅರೆಕಾಲಿಕ ಸದಸ್ಯರನ್ನು ಕೂಡ ಈ ಒಂದು ಕಾನೂನು ಆಯೋಗದ ಒಂದು ರಚನೆಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕಾನೂನು ಆಯೋಗದ ಫೋಕಸ್ಡ್ ಏರಿಯಾಸ್ ಅಥವಾ ಕೇಂದ್ರೀಕೃತವಾಗಿರ್ತಕ್ಕಂಥ ಪ್ರದೇಶಗಳು ಯಾವುದು ಅಂತ ನಾವು ನೋಡೋದಾದ್ರೆ ಇಂಪ್ಲಿಮೆಂಟೇಷನ್ ಆಫ್ ದಿ ಯೂನಿಫಾರ್ಮ್ ಸಿವಿಲ್ ಕೋಡ್, ಅಂದ್ರೆ ಏಕರೂಪ ನಾಗರಿಕ ಸಂಹಿತೆ ಅಂತ ನಾವೇನು ಹೇಳ್ತೇವೆ. ಸೊ ಅದನ್ನ ಅನುಷ್ಠಾನಗೊಳಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಶಿಫಾರಸುಗಳನ್ನ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ದಿ ಲಾಸ್ ಅಫೆಕ್ಟಿಂಗ್ ದಿ ಪುವರ್ ಅಂಡ್ ಮಾರ್ಜಿನಲೈಸ್ಡ್, ಅಂದ್ರೆ ಇವು ಸೋಷಿಯೋ ಎಕನಾಮಿಕ್ ಮಾರ್ಜಿನಲ್ ಕ್ಲಾಸ್ ಅಂತ ನಾವೇನು ಹೇಳ್ತೇವೆ. ಸಾಮಾಜಿಕ ಮತ್ತು ಆರ್ಥಿಕ ಶಾಸನ ಅಂತ ನಾವೇನು ಹೇಳ್ತೇವೆ. ಬಡವರಾಗಿರ್ಬೋದು ಮತ್ತೆ ಶೋಷಿತ ವರ್ಗದವರಾಗಿರ್ಬೋದು, ಅವರ ಮೇಲೆ ಏನಾದರೂ ಕಾನೂನುಗಳು ಹೆಚ್ಚಿನ ಪರಿಣಾಮವನ್ನ ಬೀರ್ತಾ ಇದ್ದಾವ, ಸೊ ಅದನ್ನ ಪರಿಶೀಲನೆ ಮಾಡಿ ಶಿಫಾರಸುಗಳನ್ನ ಕೊಡ್ತಕ್ಕಂಥದ್ದು ಇವರ ಫೋಕಸ್ಡ್ ಏರಿಯಾಸ್ ಆಗಿರ್ತವೆ. ಸೊ ಕೀ ಆಬ್ಜೆಕ್ಟಿವ್ಸ್ ಅಥವಾ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳು ಯಾವುದು ಅಂತ ನಾವು ನೋಡೋದಾದ್ರೆ ರಿವೈವ್ ಅಂಡ್ ರಿಪೀಲ್ ಆಬ್ಸಲ್ಯೂಟ್ ಲಾಸ್ ಅಂತ ಹೇಳ್ತೇವೆ. ಅಂದ್ರೆ ಯಾವ ಕಾನೂನುಗಳು ಈಗ ಔಟ್ಡೇಟೆಡ್ ಆಗಿರ್ತವೆ, ಸೊ ಅದನ್ನ ನಾವು ರಿವ್ಯೂ ಮಾಡ್ಬೇಕು, ಮರುಪರಿಶೀಲನೆ ಮಾಡಿ ಸೊ ಅದರಲ್ಲಿ ಏನಾದರೂ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಬೇಕಾಗುತ್ತಾ ಅನ್ನೋದನ್ನ ಕಾನೂನು ಸಚಿವಾಲಯಕ್ಕೆ ತಿಳಿಸ್ತಕ್ಕಂಥದ್ದು ಇದರ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಅದಾದ್ಮೇಲೆ ಟು ಡೆವಲಪ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಡಿಯರ್ ಫಾರ್ ಪೀರಿಯಾಡಿಕ್ ರಿವ್ಯೂಸ್ ಅಂಡ್ ಸಿಂಪ್ಲಿಫಿಕೇಶನ್ ಆಫ್ ದಿ ಲ್ಯಾಂಗ್ವೇಜ್ ಅಂಡ್ ಪ್ರೋಸೆಸಸ್. ಆಕ್ಚುಲಿ ಈ ಒಂದು ಲೀಗಲ್ ಟರ್ಮ್ಸ್ ಏನಿರ್ತವೆ, ಆ ಕಾನೂನು ಭಾಷ್ಯ ಏನಿರುತ್ತೆ ಅದನ್ನ ಸಾಕಷ್ಟು ಜನಕ್ಕೆ ಅರ್ಥವಾಗೋದಿಲ್ಲ. ಆ ಒಂದು ಲೀಗಲ್ ಟರ್ಮ್ಸ್ ಅನ್ನ ಸಿಂಪ್ಲಿಫೈ ಮಾಡ್ತಕ್ಕಂಥದ್ದು. ಮತ್ತೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದ್ರೆ ಯಾವುದೇ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ ಸೊ ಅದರ ಕ್ರೊನಾಲಜಿ ಅಂತ ಹೇಳ್ತೇವೆ, ಅಂದ್ರೆ ಯಾವ ರೀತಿ ಆ ಒಂದು ಕಾನೂನನ್ನ
ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಅದನ್ನು ನಾವು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಥವಾ SOP ಅಂತ ಹೇಳ್ತೇವೆ. ಆ ಒಂದು SOP ಅನ್ನ ಸಜೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಕಾನೂನು ಆಯೋಗದ ಇನ್ನೊಂದು ಜವಾಬ್ದಾರಿಯಾಗಿರುತ್ತೆ. ಸೊ ಅದಾದ್ಮೇಲೆ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಥವಾ ನ್ಯಾಯಾಂಗ ಆಡಳಿತ ಅಂತ ಹೇಳ್ತೇವೆ. ಸೊ ಎಲಿಮಿನೇಟ್ ಡಿಲೇಸ್ ಅಂಡ್ ಕ್ಲಿಯರ್ ಅರಿಯರ್ಸ್ ಅಂದ್ರೆ ಈ ಒಂದು ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಆ ವಿಳಂಬ ಏನಿರುತ್ತೆ ಸೊ ಅದನ್ನ ನಿವಾರಣೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಕ್ಲಿಯರಿಂಗ್ ಅರಿಯರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಬಾಕಿ ಇರ್ತಕ್ಕಂಥ ಮೊಕದ್ದಮೆಗಳನ್ನ ಹೇಗೆ ಬೇಗ ಮುಕ್ತಾಯಗೊಳಿಸಬೇಕು ಅಥವಾ ವಿಲೇವಾರಿ ಮಾಡಬೇಕು ಅಂತಕ್ಕಂಥ ಒಂದು ಶಿಫಾರಸುಗಳನ್ನ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ರೆಡ್ಯೂಸ್ ಕಾಸ್ಟ್ ಅಂದ್ರೆ ಯಾವಾಗ ಕಾನೂನು ಇಂಪ್ಲಿಮೆಂಟೇಷನ್ ಅಂತಕ್ಕಂಥದ್ದು ತುಂಬಾ ವಿಳಂಬವಾಗುತ್ತೆ, ಆಟೋಮ್ಯಾಟಿಕಲಿ ಅದರ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದನ್ನ ರೆಡ್ಯೂಸ್ ಮಾಡುವ ಮುಖಾಂತರ ಬೆನಿಫಿಟ್ ಅನ್ನ ಕೊಡ್ತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಕೇಸ್ಗಳನ್ನ ಎಫಿಷಿಯಂಟ್ ಆಗಿ ಡಿಸ್ಪೋಸಲ್ ಆಫ್ ಮಾಡ್ತಕ್ಕಂಥದ್ದು ಕೂಡ ಸೊ ಇವರಿಗೆ ಕೊಟ್ಟಿರ್ತಕ್ಕಂಥ ಇನ್ನೊಂದು ಜವಾಬ್ದಾರಿ ಆಗಿರುತ್ತೆ. ಸೊ ಅದಾದ್ಮೇಲೆ ಸಿಂಪ್ಲಿಫೈ ಕೋರ್ಟ್ ಪ್ರೋಸೆಸ್ ಅಂಡ್ ಹಾರ್ಮೋನೈಸ್ ಹೈಕೋರ್ಟ್ ರೂಲ್ಸ್ ಅಂದ್ರೆ ಈ ಒಂದು ನ್ಯಾಯಾಂಗದ ಪ್ರಕ್ರಿಯೆಗಳೇನಿರ್ತವೆ ಮತ್ತೆ ಹೈಕೋರ್ಟ್ ನ ನಿಯಮಗಳೇನಿರ್ತವೆ ಸೊ ಅವುಗಳನ್ನ ಸಮನ್ವಯಗೊಳಿಸ್ತಕ್ಕಂಥದ್ದು ಕೂಡ ಇದಕ್ಕೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಆಗಿರುತ್ತೆ. ಇಂಪ್ಲಿಮೆಂಟ್ ಕೇಸ್ ಮ್ಯಾನೇಜ್ಮೆಂಟ್ ಅಂಡ್ ಕೇಸ್ ಫ್ಲೋ ಮ್ಯಾನೇಜ್ಮೆಂಟ್ ಫ್ರೇಮ್ವರ್ಕ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಕೇಸ್ ಅನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಆ ಒಂದು ಕೇಸ್ ಹೇಗೆ ಫ್ಲೋ ಆಗುತ್ತೆ ಇನ್ ದ ಸೆನ್ಸ್ ಹೇಗೆ ಪ್ರೊಸೀಡಿಂಗ್ಸ್ ನಡೆಯುತ್ತೆ ಅನ್ನೋದನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಥವಾ ಅದಕ್ಕೆ ಒಂದು ಚೌಕಟ್ಟನ್ನ ಕೊಡ್ತಕ್ಕಂಥದ್ದು ಸೊ ಈ ಒಂದು ಕಾನೂನು ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಅದಾದ್ಮೇಲೆ ಲಾ ಅಂಡ್ ಪಾವರ್ಟಿ ಅಂತ ಹೇಳ್ತೇವೆ, ಕಾನೂನು ಮತ್ತು ಬಡತನ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮಿನ್ ಲಾಸ್ ಅಫೆಕ್ಟಿಂಗ್ ದಿ ಪುವರ್ ಅಂತ ಹೇಳ್ತೇವೆ. ಅಂದ್ರೆ ಬಡವರ ಮೇಲೆ ಯಾವುದಾದ್ರೂ ಕಾನೂನುಗಳು ದುಷ್ಪರಿಣಾಮಗಳನ್ನ ಬೀರ್ತಾ ಇದ್ದಾವ ಅನ್ನೋದನ್ನ ಅವರು ಪರೀಕ್ಷೆ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಪರೀಕ್ಷೆ ಮಾಡುವ ಮುಖಾಂತರ ಸೊ ಆ ರೀತಿ ಕಂಡು ಬಂದಲ್ಲಿ ಅದನ್ನ ತಿದ್ದುಪಡಿ ಮಾಡ್ತಕ್ಕಂಥ ಒಂದು ಶಿಫಾರಸುಗಳನ್ನ ಕಾನೂನು ಸಚಿವಾಲಯಕ್ಕೆ ನೀಡ್ತಕ್ಕಂಥದ್ದು ಇವರಿಗೆ ಕೊಟ್ಟಿರ್ತಕ್ಕಂಥ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಯುಟಿಲೈಸ್ ಲಾ ಅಂಡ್ ಲೀಗಲ್ ಪ್ರೊಸೆಸಸ್ ಟು ಬೆನಿಫಿಟ್ ದ ಪುವರ್ ಅಂದ್ರೆ ಬಡವರಿಗೆ ಅನುಕೂಲವಾಗುವಂತೆ ಕಾನೂನು ಮತ್ತು ಕಾನೂನು ಪ್ರಕ್ರಿಯೆಗಳನ್ನ ಬಳಸಿಕೊಳ್ತಕ್ಕಂಥದ್ದು ಇವರಿಗೆ ಕೊಟ್ಟಿರ್ತಕ್ಕಂಥ ಇನ್ನೊಂದು ಜವಾಬ್ದಾರಿ ಆಗಿರುತ್ತೆ. ಸೊ ಅದಾದ್ಮೇಲೆ ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೇವೆ. ಸೊ ಇದು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ರಿವ್ಯೂ ಲಾಸ್ ಇನ್ ಲೈಟ್ ಆಫ್ ದಿ ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಅಂತ ನಾವೇನು ಹೇಳ್ತೇವೆ. ಸೊ ಆ ಒಂದು ಬೆಳಕಿನಲ್ಲಿ ಕಾನೂನುಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ಇವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸಜೆಸ್ಟ್ ಇಂಪ್ರೂವ್ಮೆಂಟ್ಸ್ ಅಂಡ್ ರಿಫಾರ್ಮ್ಸ್ ಇನ್ ದಿ ನ್ಯೂ ಲೆಜಿಸ್ಲೇಷನ್ಸ್ ಅಂದ್ರೆ ಯಾವುದಾದ್ರೂ ಹೊಸ ಕಾನೂನುಗಳನ್ನ ತಂದಿದ್ದಾರೆ ಸೊ ಅದನ್ನ ರಿವ್ಯೂ ಮಾಡುವ ಮುಖಾಂತರ ಅಥವಾ ಅದನ್ನ ಮಾರ್ಪಾಡು ಮಾಡುವಗಳ ಮುಖಾಂತರ ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಆಬ್ಜೆಕ್ಟಿವ್ಸ್ ಏನಿರ್ತವೆ ಅಂದ್ರೆ ನಮ್ಮ ಸಂವಿಧಾನದ ಉದ್ದೇಶಗಳೇನಿರ್ತವೆ ಸೊ ಅದನ್ನ ಫುಲ್ಫಿಲ್ ಮಾಡುವ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ಕಾನೂನು ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಜೆಂಡರ್ ಈಕ್ವಾಲಿಟಿ ಅಥವಾ ಲಿಂಗ ಸಮಾನತೆ ಅಂತ ಹೇಳ್ತೇವೆ. ಸೊ ರಿವ್ಯೂ ಎಕ್ಸಿಸ್ಟಿಂಗ್ ಲಾಸ್ ಟು ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಅಂದ್ರೆ ಈಗ ಇರ್ತಕ್ಕಂಥ ಕಾನೂನುಗಳನ್ನ ಮರುಪರಿಶೀಲನೆ ಮಾಡುವ ಮುಖಾಂತರ ಲಿಂಗ ಸಮಾನತೆಯನ್ನ ಸಾಧಿಸುವುದನ್ನು ಕೂಡ ಸೊ ಈ ಒಂದು ಕಾನೂನು ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ 22ನೇ ಲಾ ಕಮಿಷನ್ ಅಂದ್ರೆ ಇದಕ್ಕೆ ಹಿಂದೆ ಇದ್ದಂತಹ ಲಾ ಕಮಿಷನ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾವು ರಿವೈಸ್ ಮಾಡೋದಾದ್ರೆ ಸೊ ಇದನ್ನ ಫಾರ್ಮರ್ ಕರ್ನಾಟಕ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ರಿತುರಾಜ್ ಅವಸ್ಥಿ ಅವರ ಚೇರ್ಮನ್ಶಿಪ್ ಅಲ್ಲಿ ಅಥವಾ ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ರಚನೆ ಮಾಡಲಾಗಿತ್ತು. ಸೊ ಇವರು ಎರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ವರದಿಯನ್ನ ಕೊಡಬೇಕಾಗಿತ್ತು. ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆ ಅಂತ ಹೇಳ್ತೇವೆ. ಇನ್ನೊಂದು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ನಾವೇನು ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶಿಫಾರಸುಗಳನ್ನ ಇವರು ಕೊಡಬೇಕಾಗಿತ್ತು. ಬಟ್ ಇವರು ರಿಲೀವ್ ಆದ ದಿನಕ್ಕೆ ಆ ವರದಿಯನ್ನ ಸರ್ಕಾರಕ್ಕೆ ಅಥವಾ ಕಾನೂನು ಸಚಿವಾಲಯಕ್ಕೆ ನೀಡದೆ ಹೊರಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅವರು ಯಾವುದೇ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿಲ್ಲ. ಸೊ ನಾಟ್ ಸಬ್ಮಿಟೆಡ್ ದ ರಿಪೋರ್ಟ್ ಅಥವಾ ಸರ್ಕಾರಕ್ಕೆ ಆ ಒಂದು ವರದಿಯನ್ನ ಸಬ್ಮಿಟ್ ಮಾಡದೇ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು 22ನೇ ಕಾನೂನು ಆಯೋಗದ ಒಂದು ಟರ್ಮ್ ಯಾವಾಗ ಎಂಡ್ ಆಗಿರುತ್ತೆ ಅಂದ್ರೆ ಆಗಸ್ಟ್ 31, 2024ರಲ್ಲಿ ಅದು ಕೊನೆಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕದಲ್ಲಿ ಡೆಂಗ್ಯೂವನ್ನು ಯಾವ ಕಾಯ್ದೆಯಡಿ ಸಾಂಕ್ರಾಮಿಕ ರೋಗ ಎಂದು ಘೋಷಿಸಲಾಗಿದೆ? ಅಂಡ್ ವಿಚ್ ಆಕ್ಟ್ ಹ್ಯಾಸ್ ಡೆಂಗ್ಯೂ ಬೀನ್ ಡಿಕ್ಲೇರ್ಡ್ ಎಪಿಡೆಮಿಕ್ ಇನ್ ಕರ್ನಾಟಕ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ 2020 ಅಥವಾ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ 2020ರ ಅಡಿಯಲ್ಲಿ ಡೆಂಗ್ಯೂವನ್ನ ಎಪಿಡೆಮಿಕ್ಸ್ ಆಕ್ಟ್ ನ ಅಡಿಯಲ್ಲಿ ಸಾಂಕ್ರಾಮಿಕ ರೋಗ ಎಂದು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಒಂದು ಕಾಯಿಲೆಯನ್ನ ಈ ಒಂದು ಕಾಯ್ದೆ ಅಡಿಯಲ್ಲಿ ಎಪಿಡೆಮಿಕ್ ಅಥವಾ ಸಾಂಕ್ರಾಮಿಕ ಕಾಯಿಲೆ ಅಂತ ಡಿಕ್ಲೇರ್ ಮಾಡಿದ್ರೆ
ಅಂದ್ರೆ ಯಾವ ರೀತಿಯ ಬದಲಾವಣೆಗಳನ್ನ ನಾವು ನೋಡ್ಬೋದಾಗಿರುತ್ತೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಆರ್ಟಿಕಲ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇದು ಡೆಂಗ್ಯೂ ಕಾಯಿಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವಾಗಿರುತ್ತೆ. ಡೆಂಗ್ಯೂವನ್ನ ಎಪಿಡೆಮಿಕ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಎಪಿಡೆಮಿಕ್ ಅಂದ್ರೆ ಸಾಂಕ್ರಾಮಿಕ ರೋಗ, ಸಾಂಕ್ರಾಮಿಕ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಸ್ಪ್ರೆಡ್ ಆಗ್ತಕ್ಕಂಥ ರೋಗವನ್ನ ನಾವು ಎಪಿಡೆಮಿಕ್ ಅಂತ ಹೇಳ್ತೇವೆ. ಸೊ ಇದು ಸಿಗ್ನಿಫಿಕೆಂಟ್ ಸರ್ಜ್ ಇನ್ ಕೇಸಸ್. ಕರ್ನಾಟಕದಲ್ಲಿ ಸರಿಸುಮಾರು 25,000 ಡೆಂಗ್ಯೂ ಕೇಸಸ್ ರಿಪೋರ್ಟ್ ಆಗಿರುವ ಕಾರಣದಿಂದ ಸೊ ಇದನ್ನ ಎಪಿಡೆಮಿಕ್ ಅಥವಾ ಸಾಂಕ್ರಾಮಿಕ ರೋಗ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಯಾವ ಕಾಯ್ದೆಯ ಅಡಿಯಲ್ಲಿ ಅಂದ್ರೆ ಕರ್ನಾಟಕ ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ 2020 ಅಥವಾ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ 2020 ಅಡಿಯಲ್ಲಿ ಇದನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಕಾಯ್ದೆಯನ್ನ ಅಥವಾ ಎಪಿಡೆಮಿಕ್ ಡಿಸೀಸ್ ಅಂತ ಡಿಕ್ಲೇರ್ ಮಾಡಿರುವ ಕಾರಣದಿಂದ ಕೆಲವೊಂದು ರೂಲ್ಸ್ ಅನ್ನ ನಾವು ಫಾಲೋ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ನಿಯಮಗಳನ್ನ ನಾವು ವೈಲೇಟ್ ಮಾಡಿದ್ರೆ ಪೆನಾಲ್ಟಿ ಅಥವಾ ದಂಡಗಳನ್ನು ನಾವು ಪಾವತಿ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಪೆನಾಲ್ಟಿಗಳನ್ನು ನಾವು ಪಾವತಿ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಮಗೆ ಗೊತ್ತು ಡೆಂಗ್ಯೂ ಅಂತಕ್ಕಂಥದ್ದು ಸೊಳ್ಳೆ ಕಡಿತದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಹಾಗಿದ್ರೆ ಸೊಳ್ಳೆಗಳ ಪಾಪ್ಯುಲೇಷನ್ ಅನ್ನ ಪ್ರಮೋಟ್ ಮಾಡ್ತಕ್ಕಂಥ ನಮ್ಮ ಯಾವುದೇ ಪ್ರಾಕ್ಟೀಸಸ್ ಇದ್ರು ಸೊ ಅದನ್ನ ಇನ್ಸ್ಪೆಕ್ಟ್ ಮಾಡುವ ಮುಖಾಂತರ ಆ ರೀತಿ ವಯೋಲೇಷನ್ಸ್ ಅನ್ನ ಮಾಡಿದ್ದಾರೆ ಸೊ ಪೆನಾಲ್ಟಿಯನ್ನ ನಾವು ಪೇ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಪೆನಾಲ್ಟೀಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪೆನಾಲ್ಟೀಸ್ ಅನ್ನ ಅರ್ಬನ್ ಏರಿಯಾ ನಗರ ಪ್ರದೇಶಗಳು ಮತ್ತೆ ರೂರಲ್ ಏರಿಯಾ ಗ್ರಾಮೀಣ ಪ್ರದೇಶಗಳು ಸೊ ಬೇರೆ ಬೇರೆ ರೀತಿಯ ಪೆನಾಲ್ಟೀಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯೂಶುವಲಿ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಪೆನಾಲ್ಟಿಯನ್ನ ಹಾಕ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 400 ಫಾರ್ ಹೌಸ್ ಓನರ್ಸ್ ಅಂದ್ರೆ ಈ ಒಂದು ನೀರು ನಿಂತಿರ್ತಕ್ಕಂಥದ್ದು ಅಥವಾ ಪೊಲ್ಯೂಷನ್ ಅಥವಾ ಒಂದು ಏನೋ ಟೈರ್ಸ್ ಏನಿರುತ್ತೆ ಅಥವಾ ಮನೆ ಮುಂದೆ ಇರ್ತಕ್ಕಂಥ ಹಳ್ಳಗಳಲ್ಲಿ ನೀರು ನಿಂತಿರುವುದೇನಾದರೂ ಕಂಡು ಬಂದರೆ ಆ ಮನೆ ಮಾಲೀಕರಿಗೆ ಅವರ ಮನೆ ಮುಂದೆ ಆಗಿರ್ಬೋದು ಅಥವಾ ಅವರ ಮನೆ ಟೆರೇಸ್ ಮೇಲೆ ಆಗಿರ್ಬೋದು ಸೊ ನೀರೇನಾದರೂ ನಿಂತಿದ್ರೆ ಮನೆಯ ಮಾಲೀಕರಿಗೆ ಸೊ 400 ರೂಪಾಯಿ ದಂಡಗಳನ್ನು ವಿಧಿಸಲಾಗುತ್ತೆ. 1000 ರೂಪೀಸ್ ಫಾರ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದ್ರೆ ಈ ಒಂದು ವಾಣಿಜ್ಯ ಮಳಿಗೆಗಳೇನಿರ್ತವೆ ಸೊ ಈ ಒಂದು ವೈಲೇಷನ್ಸ್ ಕಂಡು ಬಂದರೆ 1,000 ರೂಪಾಯಿ ಅವರಿಗೆ ದಂಡವನ್ನು ಹಾಕಲಾಗುತ್ತೆ. ಸೊ ಅದಾದ್ಮೇಲೆ 2000 ಫಾರ್ ಕನ್ಸ್ಟ್ರಕ್ಷನ್ ಸೈಟ್ಸ್ ಅಂದ್ರೆ ಇವಾಗ ಒಂದು ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಆಬ್ವಿಯಸ್ಲಿ ಜಾಸ್ತಿ ಪೊಲ್ಯೂಷನ್ ಇರುತ್ತೆ. ಆ ರೀತಿ ಪೊಲ್ಯೂಷನ್ ಅನ್ನ ಇನ್ಮೇಲೆ ಮಾಡಂಗಿಲ್ಲ, ಎಲ್ಲೂ ಕೂಡ ನೀರನ್ನ ನಿಲ್ಸಂಗಿಲ್ಲ. ಸೊ ಆ ರೀತಿ ಏನಾದರೂ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ವೈಲೇಷನ್ ಆದಾಗ 2,000 ರೂಪಾಯಿ ದಂಡವನ್ನ ಸೊ ಈ ಒಂದು ಅರ್ಬನ್ ಏರಿಯಾದಲ್ಲಿ ಕೊಡಬೇಕಾಗಿರುತ್ತೆ. ಹಾಗಿದ್ರೆ ರೂರಲ್ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ 200 ರೂಪೀಸ್ ಫಾರ್ ಹೌಸ್ ಓನರ್ಸ್ ಅಂದ್ರೆ ಮನೆಯ ಮಾಲೀಕರಿಗೆ 200 ರೂಪಾಯಿ ದಂಡ ಹಾಕ್ತಾರೆ. ಸೊ ಅದಾದ್ಮೇಲೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗೆ 500 ರೂಪಾಯಿ ದಂಡ ಹಾಕ್ತಾರೆ. ಸೊ ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ಸೈಟ್ ಏನಿರುತ್ತೆ ಸೊ ಅದಕ್ಕೆ 1,000 ರೂಪಾಯಿ ದಂಡವನ್ನ ಹಾಕ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಎನ್ಫೋರ್ಸ್ ಮಾಡ್ತಕ್ಕಂಥ ಅಧಿಕಾರವನ್ನ ಯಾರಿಗೆ ಕೊಟ್ಟಿರ್ತಾರೆ ಸೊ ಈ ಒಂದು ಕಾನೂನುಗಳನ್ನ ನಿಯಮ ಮಾಡಲಿಕ್ಕೆ ಅಥವಾ ವೈಲೇಟ್ ಆದವ್ರನ್ನ ಪರೀಕ್ಷೆ ಮಾಡಲಿಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಅಂತ ನಾವೇನು ಹೇಳ್ತೇವೆ ಸೊ ಅವರಿಗೆ ಈ ಒಂದು ಕಾನೂನುಗಳನ್ನ ಎನ್ಫೋರ್ಸ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ನೀಡಲಾಗಿರುತ್ತೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ರೆಗ್ಯುಲರ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಸೊ ಈ ಒಂದು ಇನ್ಸ್ಪೆಕ್ಷನ್ ಅನ್ನ ಮಾಡುವ ಮುಖಾಂತರ ಸೊ ಎಲ್ಲಾದ್ರೂ ವೈಲೇಷನ್ ಆಗಿದ್ರೆ ಅವರ ಮೇಲೆ ದಂಡವನ್ನ ವಿಧಿಸುವ ಮುಖಾಂತರ ಸೊ ಅಲ್ಲಿರ್ತಕ್ಕಂಥ ಪ್ರದೇಶವನ್ನ ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಕೆಲಸಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಆರ್ಟಿಕಲ್ ಜೊತೆಗೆ ನಾವು ಡೆಂಗ್ಯೂ ಬಗ್ಗೆ ಸಿಂಪಲ್ ಮಾಹಿತಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಡೆಂಗ್ಯೂ ಅನ್ನ ನಾವು ಮಸ್ಕಿಟೋ ಬೋರ್ನ್ ವೈರಲ್ ಡಿಸೀಸ್ ಅಂತ ಕರಿತೇವೆ. ಡೆಂಗ್ಯೂ ಅಂತಕ್ಕಂಥದ್ದು ಒಂದು ವೈರಸ್ ಆಗಿರುತ್ತೆ. ಸೊ ಇದು ಸೊಳ್ಳೆಗಳಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ರೀಜನ್ ಅಲ್ಲಿ ಬರುತ್ತೆ. ಉಷ್ಣವಲಯ ಮತ್ತೆ ಉಪೋಷ್ಣ ವಲಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಡೆಂಗ್ಯೂ ವೈರಸ್ ಇಂದ ಬರುತ್ತೆ. ಸೊ ಯಾವ ರೀತಿಯ ಮಸ್ಕಿಟೋ ಇಂದ ಇದು ಸ್ಪ್ರೆಡ್ ಆಗುತ್ತೆ ಅಂದ್ರೆ ಇಡೀಸ್ ಮಸ್ಕಿಟೋ ಅಂತ ಕರಿತೇವೆ. ಸೊ ಅದರಲ್ಲಿ ಯಾವುದು ಅಂದ್ರೆ ಇಡೀಸ್ ಈಜಿಪ್ಟಿ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾಯಿಲೆ ಬಂದಾಗ ಯಾವ ರೋಗ ಲಕ್ಷಣಗಳು ಅಥವಾ ಸಿಂಪ್ಟಮ್ಸ್ ಇರುತ್ತೆ ಅಂತ ನಾವು ನೋಡೋದಾದ್ರೆ ಹೈ ಫೀವರ್ ಅಥವಾ ಹೆಚ್ಚಿನ ಜ್ವರ ಇರುತ್ತೆ, ಸಿವಿಯರ್ ಹೆಡೇಕ್ ಅಥವಾ ತಲೆನೋವು, ಪೇನ್ ಬಿಹೈಂಡ್ ದಿ ಐಸ್ ಅಂದ್ರೆ ಕಣ್ಣುಗಳ ಹಿಂದೆ ತುಂಬಾ ನೋವಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ, ಜಾಯಿಂಟ್ ಅಂಡ್ ಮಸಲ್ ಪೇನ್ ಆಗುತ್ತೆ ಅಂದ್ರೆ ನಮ್ಮ ಸಂಧಿಗಳು ಮತ್ತೆ ಸ್ನಾಯುವಾತ ಅಥವಾ ಸ್ನಾಯು ನೋವುಗಳಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ, ರ್ಯಾಷಸ್ ಆಗುತ್ತೆ ಅಂದ್ರೆ ಚರ್ಮದ ಮೇಲೆ ದದ್ದುಗಳಾಗುತ್ತೆ. ಸೊ ಅದಾದ್ಮೇಲೆ ಮೈಲ್ಡ್ ಬ್ಲೀಡಿಂಗ್ ಅಂದ್ರೆ ತುಂಬಾ ಜಾಸ್ತಿ ರಕ್ತಸ್ರಾವ ಆಗೋದಿಲ್ಲ, ಮೈಲ್ಡ್ ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಎಲ್ಲ ಆಗುತ್ತೆ ಅಂದ್ರೆ ನೋಸ್ ಮತ್ತೆ ಗಮ್ಸ್ ಗಳಲ್ಲಿ ಅಂದ್ರೆ ನಮ್ಮ ಮೂಗು ಮತ್ತೆ ನಮ್ಮ ಒಸಡಿನಲ್ಲಿ ರಕ್ತಸ್ರಾವ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದೇ ಒಂದು ಕಾಯಿಲೆ ತುಂಬಾ ಸಿವಿಯರ್ ಆದಾಗ ಅಥವಾ ಗಂಭೀರ ಆದಾಗ ಯಾವ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂದ್ರೆ ಸೊ ಆ ಒಂದು ಕಂಡೀಷನ್ ಅನ್ನು ನಾವು ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಂತ ಕರಿತೇವೆ. ನೋಡಿ, ಹೆಮರೇಜ್ ಅಂದ್ರೆ ರಕ್ತಸ್ರಾವ ಆಗೋದನ್ನ ನಾವು ಟೆಕ್ನಿಕಲಿ
ಹೆಮರೇಜ್ ಅಂತ ಕರಿತೇವೆ. ಸೊ ಜಾಸ್ತಿ ರಕ್ತಸ್ರಾವ ಆದಾಗ ನಮಗೆ ಆಗ್ತಕ್ಕಂಥ ಕಾಯಿಲೆಯನ್ನು ನಾವು ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಂತ ಕರಿತೇವೆ. ಸೊ ಈ ಒಂದು ಕಂಡೀಷನ್ ಆದಾಗ ಸಿವಿಯರ್ ಬ್ಲೀಡಿಂಗ್ ಆಗುತ್ತೆ, ಅಂದರೆ ಅತಿ ಹೆಚ್ಚು ರಕ್ತಸ್ರಾವವಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆರ್ಗನ್ಸ್ ಇಂಪೇರ್ಮೆಂಟ್ ಆಗುತ್ತೆ, ಅಂದರೆ ನಮ್ಮ ಅಂಗಗಳು ಸರಿಯಾಗಿ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಸೊ ಅದನ್ನು ಆರ್ಗನ್ ಇಂಪೇರ್ಮೆಂಟ್ ಅಂತ ಹೇಳ್ತೇವೆ. ಅದಾದಮೇಲೆ ಪ್ಲಾಸ್ಮಾ ಲೀಕೇಜ್ ಅಂತ ಹೇಳ್ತೇವೆ. ಪ್ಲಾಸ್ಮಾ ಲೀಕೇಜ್ ಅಂದರೆ ನಮ್ಮ ಬ್ಲಡ್ನಲ್ಲಿ ಆರ್ ಬಿ ಸಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಪ್ಲೇಟಿಲೆಟ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಆಮೇಲೆ WBCಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮೂರು ರಕ್ತಕೋಶಗಳು ಇರ್ತಕ್ಕಂಥ ಲಿಕ್ವಿಡ್ ಕಂಟೆಂಟನ್ನು ನಾವು ಪ್ಲಾಸ್ಮಾ ಅಂತ ಹೇಳ್ತೇವೆ. ಸೊ ಈ ಪ್ಲಾಸ್ಮಾ ಬ್ಲಡ್ಡಿಂದ ಹೊರಗಡೆ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೇವೆ ಅಂದರೆ ಪ್ಲಾಸ್ಮಾ ಲೀಕೇಜ್ ಅಂತ ಹೇಳ್ತೇವೆ. ಸೊ ಈ ಒಂದು ಕಂಡೀಷನನ್ನು ಈ ಕಾಯಿಲೆ ತೀವ್ರವಾದಾಗ ಅಥವಾ ಸಿವಿಯರ್ ಆದಾಗ ನಾವು ಗಮನಿಸಬಹುದಾಗಿರ್ತಕ್ಕಂಥ ಒಂದು ಕಂಡೀಷನ್ಸ್ ಆಗಿರ್ತವೆ. ಹಾಗಿದ್ರೆ ಸೊ ಈ ಒಂದು ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಯಾವುದೇ ವ್ಯಾಕ್ಸಿನ್ ಇಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಒಂದು ವ್ಯಾಕ್ಸಿನ್ ಇದೆ, ಅದನ್ನು ನಾವು ಡೆಂಗ್ ವ್ಯಾಕ್ಸಿನ್ ಅಂತ ಕರಿತೇವೆ. ಬಟ್ ಈ ಒಂದು ವ್ಯಾಕ್ಸಿನ್ನ ಒಂದು ಪ್ರಾಬ್ಲಮ್ ಏನು ಅಂದರೆ, ಸೊ ಇದು ಯಾರಿಗೆ ಈಗಾಗಲೇ ಡೆಂಗ್ಯೂ ಇನ್ಫೆಕ್ಷನ್ ಆಗಿರುತ್ತೆ ಸೊ ಅವರಲ್ಲಿ ಮಾತ್ರ ವರ್ಕ್ ಆಗಿರುತ್ತೆ. ಬಟ್ ಯಾರು ಇದುವರೆಗೂ ಡೆಂಗ್ಯೂ ಇನ್ಫೆಕ್ಟ್ ಆಗಿರೋದಿಲ್ಲ ಸೊ ಅವರಿಗೆ ಈ ಒಂದು ವ್ಯಾಕ್ಸಿನ್ ಅನ್ನು ಕೊಡಲಿಕ್ಕೆ ಆಗೋದಿಲ್ಲ. ಸೊ ಹೂಎವರ್ ಈಸ್ ಆಲ್ರೆಡಿ ಇನ್ಫೆಕ್ಟೆಡ್ ಅವರಿಗೆ ಮಾತ್ರ ಬಳಕೆ ಮಾಡ್ತಕ್ಕಂಥ ಒಂದು ವ್ಯಾಕ್ಸಿನ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾಯಿಲೆಗೆ ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂಥ ಚಿಕಿತ್ಸೆ ಅಥವಾ ಟ್ರೀಟ್ಮೆಂಟ್ ಇರೋದಿಲ್ಲ. ಆ ಸಿಂಪ್ಟಮ್ಸ್ ಅನ್ನ ಗುಣಪಡಿಸುವ ಮುಖಾಂತರ ಕಾಯಿಲೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಭಾರತದ 5ನೇ ಅರೆವಾಹಕ ಘಟಕವನ್ನು ಸ್ಥಾಪಿಸಲು ಯಾವ ಕಂಪನಿಯನ್ನು ಅನುಮೋದನೆಗೊಳಿಸಲಾಗಿದೆ? ಸೊ ವಿಚ್ ಕಂಪನಿ ಹ್ಯಾಸ್ ಬಿನ್ ಅಪ್ರೂವ್ಡ್ ಟು ಎಸ್ಟಾಬ್ಲಿಷ್ ಇಂಡಿಯಾಸ್ 5th ಸೆಮಿ ಕಂಡಕ್ಟರ್ ಯೂನಿಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಸೆಮಿ ಕಂಡಕ್ಟರ್ ಯೂನಿಟ್ಸ್ ಅಂತ ಹೇಳ್ತೇವೆ. ಸೊ ಯೂಶಲಿ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ, ಮೊಬೈಲ್ ಬ್ಯಾಟರಿಗಳಲ್ಲಿ ಸಾಕಷ್ಟು ಈ ರೀತಿಯ ಡಿವೈಸಸ್ಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಸೆಮಿ ಕಂಡಕ್ಟರ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶ ಪ್ರಸ್ತುತವಾಗಿ ಈ ಅರೆವಾಹಕಗಳು ಅಥವಾ ಸೆಮಿ ಕಂಡಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಬೇರೆ ದೇಶದ ಮೇಲೆ ಹೆಚ್ಚಿನ ಡಿಪೆಂಡೆನ್ಸಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿಯೇ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ 4 ಕಂಪನಿಗಳನ್ನು ಸ್ಟಾರ್ಟ್ ಮಾಡಲಾಗಿರುತ್ತೆ. ಈಗ 5ನೇ ಕಂಪನಿಗೆ ಅಪ್ರೂವಲನ್ನು ಕೊಟ್ಟಿರ್ತಾರೆ. ಆ 5ನೇ ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇನ್ಸ್ ಸೆಮಿಕಾನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಸೆಮಿ ಕಂಡಕ್ಟರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಭಾರತ ಸರ್ಕಾರದಿಂದ ಅನುಮೋದನೆಯನ್ನ ಪಡೆದುಕೊಂಡಿರ್ತಕ್ಕಂಥ ಕಂಪನಿ ಆಗಿರುತ್ತೆ. ಸೊ ಕ್ಯಾಬಿನೆಟ್ ಅಪ್ರೂವ್ಸ್ 5th ಸೆಮಿ ಕಂಡಕ್ಟರ್ ಯೂನಿಟ್ ಇನ್ ಇಂಡಿಯಾ. ಸೊ ಕ್ಯಾಬಿನೆಟ್ನಿಂದ ನಮ್ಮ ಭಾರತ ದೇಶದಲ್ಲಿ ಸೆಮಿ ಕಂಡಕ್ಟರ್ಗಳಿಗೆ ಸಂಬಂಧಪಟ್ಟಂತೆ 5ನೇ ಘಟಕಕ್ಕೆ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರಿಮೆಂಬರ್ ದಿಸ್ ಇಸ್ ದಿ 5th ಸೆಮಿ ಕಂಡಕ್ಟರ್ ಯೂನಿಟ್ ಆಗಿರುತ್ತೆ. ಸೊ ಈ ಒಂದು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನು ನಾವು ಕೇನ್ಸ್ ಸೆಮಿಕಾನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕರೀತೇವೆ. ಸೊ ಇದಿರ್ತಕ್ಕಂಥದ್ದು ಗುಜರಾತ್ನ ಸನನ್ನಲ್ಲಿ ಇರುತ್ತೆ. ನೋ ಸರ್ಪ್ರೈಸಸ್, ಆಲ್ ಮೋಸ್ಟ್ ಆಫ್ ದಿ ಯೂನಿಟ್ಸ್ ಆರ್ ಗೆಟಿಂಗ್ ಅಪ್ರೂವ್ಡ್ ಇನ್ ಗುಜರಾತ್ ಓನ್ಲಿ. ಸೊ ಇದು ಕೂಡ ಗುಜರಾತ್ನಲ್ಲೇ ಅಪ್ರೂವ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಇದ್ದಂಥ 4 ಸೆಮಿ ಕಂಡಕ್ಟರ್ ಯೂನಿಟ್ಸ್ ಯಾವುದು ಅದನ್ನು ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಮೊದಲನೇದನ್ನು ನಾವು ವೇದಾಂತ ಫಾಕ್ಸ್ಕಾನ್ ಅಂತ ಕರಿತೇವೆ. ಸೊ ಇದು ಕೂಡ ದೊಲೇರಾ ಗುಜರಾತ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಸೆಮಿ ಕಂಡಕ್ಟರ್ ಯೂನಿಟ್ ಇರುತ್ತೆ. ಸೊ ಅದನ್ನು ISME ಅನಲಾಗ್ ಫ್ಯಾಬ್ ಅಂತ ಕರಿತೇವೆ. ಸೊ ಇದು ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಮೂರನೇದನ್ನು ನಾವು ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೇವೆ. ಸೊ ಇದು ತಮಿಳುನಾಡಿನ ಹೊಸೂರಿನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ 4ನೇದನ್ನ ಮೈಕ್ರೋ ಟೆಕ್ನಾಲಜೀಸ್ ಅಂತ ಕರಿತೇವೆ. ಇದನ್ನ ತೆಲಂಗಾಣದ ಹೈದರಾಬಾದ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಗುಜರಾತ್ನಲ್ಲಿ ಇನ್ನೂ ಒಂದು ಪ್ಲಾಂಟ್ ಅನ್ನ ಈಗ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅಂದ್ರೆ 3,307 crores ಅಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು 6 ಮಿಲಿಯನ್ ಚಿಪ್ಸ್ ಪರ್ ಡೇ ಅಂದ್ರೆ ಒಂದು ದಿನಕ್ಕೆ 6 ಮಿಲಿಯನ್ ಚಿಪ್ಗಳನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಘಟಕವಾಗಿರುತ್ತೆ. ಸೊ ಇಂಡಸ್ಟ್ರಿ ಸರ್ವ್ಡ್ ಅಂದ್ರೆ ಈ ಒಂದು ಸೆಮಿ ಕಂಡಕ್ಟರ್ಗಳ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ಇದು ಆಟೋಮೋಟಿವ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ ಯೂಸ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ಸ್ ಗಳಲ್ಲಿ ಯೂಸ್ ಮಾಡ್ತಾರೆ, ಟೆಲಿಕಾಂ ಇಂಡಸ್ಟ್ರಿ ಮತ್ತೆ ಮೊಬೈಲ್ ಫೋನ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಚಿಪ್ಸ್ ಏನಿರ್ತವೆ ಸೊ ಆ ಚಿಪ್ಗಳಿಗೆ ಇವರು ಮೆಟೀರಿಯಲ್ ಅನ್ನ ಸಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಅನ್ನ ನಾವು ತೆಗೆದುಕೊಂಡಿರ್ತೇವೆ. ಸೊ ಇದು ಈ ಒಂದು ಘಟಕಗಳನ್ನ ಅಪ್ರೂವ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ
ಭಾರತದ ಸೆಮಿ ಕಂಡಕ್ಟರ್ ಮಿಷನ್ನ ಒಂದು ಭಾಗವಾಗಿ ಇದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸೆಮಿ ಕಂಡಕ್ಟರ್ ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆ ಏನಿರುತ್ತೆ, ಸೊ ಇದನ್ನ ಡೆವಲಪ್ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಸೊ ಇಂಡಿಯಾ ಕ್ಯಾನ್ ಇನ್ಕ್ರೀಸ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟೀಸ್, ಅಂದರೆ ಸ್ಥಳೀಯವಾಗಿ ಸೆಮಿ ಕಂಡಕ್ಟರ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಾವು ವೃದ್ಧಿ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇದರಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದನ್ನು, ಅಂದರೆ ವಿದೇಶಗಳಿಂದ ಈ ಒಂದು ಸೆಮಿ ಕಂಡಕ್ಟರ್ಗಳನ್ನು ನಾವು ಆಮದು ಮಾಡ್ಕೊಳ್ತಕ್ಕಂಥದ್ದನ್ನು ಕಡಿಮೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಹಾಗಿದ್ರೆ ಎಕನಾಮಿಕ್ ಇಂಪ್ಯಾಕ್ಟ್ಸ್, ಅಂದರೆ ಇದರಿಂದ ಆರ್ಥಿಕವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದರೆ, ಸೊ ಅನೇಕ ಜಾಬ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಭಾರತ ದೇಶದ ಎಕನಾಮಿ ಅಥವಾ ಆರ್ಥಿಕತೆ ಕೂಡ ಬೆಳೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ನಾವು ಹೊಸ ರೀತಿಯ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸನ್ನು ನಾವು ಸೆಟ್ ಮಾಡ್ತೇವೆ, ಸೊ ಭಾರತ ದೇಶ ಪ್ರಪಂಚದ ಐಸ್ ಆಫ್ ದಿ ವರ್ಲ್ಡ್ ಅಂತ ನಾವೇನು ಹೇಳ್ತೇವೆ, ಸೊ ಅಲ್ಲಿ ಭಾರತ ದೇಶ ಒಂದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂದುವರೆದ ರಾಷ್ಟ್ರವಾಗಿ ನಾವು ನಮ್ಮನ್ನು ಬಿಂಬಿಸಿಕೊಳ್ಬೋದಾಗಿರುತ್ತೆ. ಸೊ ಈ ಒಂದು ಸೆಮಿ ಕಂಡಕ್ಟರ್ ಯೂನಿಟ್ಸ್ ಕೂಡ ಇದೇ ರೀತಿಯ ಒಂದು ಅಡಿಷನ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಮಿಷನ್ನ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಇದನ್ನು ನಾವು ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಅಂತ ಕರಿತೇವೆ. ಇನ್ ಶಾರ್ಟ್ ಇದನ್ನು ನಾವು ISM ಅಂತ ಕರಿತೇವೆ, ಭಾರತ ದೇಶದ ಅರೆವಾಹಕಗಳ ಮಿಷನ್ ಅಂತ ಕರಿತೇವೆ. ಈ ಒಂದು ಮಿಷನನ್ನು ಲಾಂಚ್ ಮಾಡಿರ್ತಕ್ಕಂಥ ವರ್ಷ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, 2021ರಲ್ಲಿ ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಮಿಷನ್ ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂದರೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತು IT ಕೆಳಗಡೆ ಬರುತ್ತೆ. ಸೊ ಈ ಒಂದು ಮಿಷನನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಉದ್ದೇಶ ಏನು ಅಂದರೆ, ಟು ಡೆವಲಪ್ ಸಸ್ಟೈನಬಲ್ ಸೆಮಿ ಕಂಡಕ್ಟರ್ ಆ್ಯಂಡ್ ಡಿಸ್ಪ್ಲೇ ಇಕೋಸಿಸ್ಟಮ್. ನಮ್ಮ ಭಾರತ ದೇಶದಲ್ಲಿ ಸುಸ್ಥಿರವಾಗಿರ್ತಕ್ಕಂಥ ಒಂದು ಸೆಮಿ ಕಂಡಕ್ಟರ್ ವ್ಯವಸ್ಥೆಯನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಗುರಿ ಏನು ಅಂದರೆ, ಟು ಪ್ರೊವೈಡ್ ಫಿನಾನ್ಷಿಯಲ್ ಸಪೋರ್ಟ್ ಟು ಕಂಪನೀಸ್ ಇನ್ವೆಸ್ಟಿಂಗ್ ಇನ್ ಸೆಮಿ ಕಂಡಕ್ಟರ್ಸ್, ಅಂದರೆ ಈ ಒಂದು ಸೆಮಿ ಕಂಡಕ್ಟರ್ಗಳಲ್ಲಿ ಯಾರು ಬಂಡವಾಳ ಹೂಡಿಕೆಯನ್ನು ಮಾಡ್ತಾರೆ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡ್ತಕ್ಕಂಥದ್ದು ಈ ಮಿಷನ್ನ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಮಿಷನ್ನ ಕಾಂಪೊನೆಂಟ್ಸ್ ಯಾವುದು ಅಂದರೆ, ಸೆಮಿ ಕಂಡಕ್ಟರ್ ಫ್ಯಾಬ್ಸ್ ಅಂಡ್ ಡಿಸ್ಪ್ಲೇ ಫ್ಯಾಬ್ಸ್ ಇನ್ ಇಂಡಿಯಾ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಸೆಮಿ ಕಂಡಕ್ಟರ್ ಫ್ಯಾಬ್ ಅಂದರೆ ಫ್ಯಾಬ್ರಿಕೇಶನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಡಿಸ್ಪ್ಲೇ ಫ್ಯಾಬ್ರಿಕೇಶನ್ಸ್ ಅನ್ನು ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಸ್ಕೀಮ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ಕಾಂಪೌಂಡ್ ಸೆಮಿ ಕಂಡಕ್ಟರ್ಸ್ ಅಂಡ್ ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಹೇಳ್ತೇವೆ. ಡಿಸೈನ್ ಲಿಂಕ್ ಇನ್ಸೆಂಟಿವ್ಸ್ ಅಂದರೆ ಆ ವಿನ್ಯಾಸ ಮಾಡ್ತಕ್ಕಂಥವ್ರಿಗೆ ಇನ್ಸೆಂಟಿವ್ಸ್ ಅನ್ನು ಕೊಡ್ತಕ್ಕಂಥದ್ದು. ಸೊ ಈ ಒಂದು ಮಿಷನ್ನ ಪ್ರಮುಖವಾಗಿರ್ತಕ್ಕಂಥ ಗುರಿಗಳಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ನ ಯಾವ ಘಟಕವು ಭಾರತದಲ್ಲಿ ಕೃಷಿಯನ್ನು ಸುಧಾರಿಸಲು ವಿವಿಧ ಮಧ್ಯಸ್ಥಗಾರರನ್ನು ಒಟ್ಟುಗೂಡಿಸುವ ಗುರಿಯನ್ನು ಹೊಂದಿದೆ? ಸೊ ವಿಚ್ ಕಾಂಪೊನೆಂಟ್ ಆಫ್ ದಿ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಏಮ್ಸ್ ಟು ಬ್ರಿಂಗ್ ಟುಗೆದರ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಟು ಇಂಪ್ರೂವ್ ಅಗ್ರಿಕಲ್ಚರ್ ಇನ್ ಇಂಡಿಯಾ? ಅಂದರೆ ನಮ್ಮ ಭಾರತ ದೇಶದಲ್ಲಿ ಕೃಷಿಯನ್ನು ಇನ್ನೂ ಹೆಚ್ಚು ವೃದ್ಧಿ ಮಾಡಲಿಕ್ಕೆ ಸೊ ಒಂದು ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಿಷನ್ನ ಯಾವ ಘಟಕ, ಅಂದರೆ ಈ ಒಂದು ಮಿಷನ್ನ ಅಡಿಯಲ್ಲಿ ಬರ್ತಕ್ಕಂಥ ಯಾವ ಕಾಂಪೊನೆಂಟ್ನಲ್ಲಿ ಸೊ ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅನ್ನ ಒಟ್ಟಿಗೆ ಸೇರಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಗ್ರಿ ಸ್ಟ್ಯಾಕ್ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಅಗ್ರಿ ಸ್ಟ್ಯಾಕ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನಂದ್ರೆ, ಕ್ಯಾಬಿನೆಟ್ ಅಪ್ರೂವ್ಸ್ ದಿ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್. ಸೊ ನಮ್ಮ ಭಾರತ ದೇಶದಲ್ಲಿ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅನ್ನ ಕ್ಯಾಬಿನೆಟ್ ನಿಂದ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಇಸ್ ದಿಸ್ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್? ಸೊ ಈ ಒಂದು ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಏನಿರುತ್ತೆ, ಸೊ ಇದಕ್ಕೆ ಟೋಟಲ್ 2817 crores ಅನ್ನ ಇನ್ವೆಸ್ಟ್ ಮಾಡಲಾಗುತ್ತೆ. ಸೊ ಇದರಲ್ಲಿ ಟೋಟಲ್ ಔಟ್ಲೇ ಬಂದು 2817 ಕೋಟಿ ಆಗಿರುತ್ತೆ. ಸೊ ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ 1940 ಕೋಟಿಯನ್ನ ಇನ್ವೆಸ್ಟ್ ಮಾಡಿದ್ರೆ ಮಿಕ್ಕಿದ ಹಣವನ್ನ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶ ಏನು ಅಂದ್ರೆ, ಕ್ರಿಯೇಟ್ ರೋಬಸ್ಟ್ DPI ಅಂದ್ರೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೇವೆ. ಸೊ ಇದು ನಮ್ಮ ಫಾರ್ ದಿ ಅಗ್ರಿಕಲ್ಚರ್ ಸೆಕ್ಟರ್, ಅಂದ್ರೆ ಇದನ್ನ ಕೃಷಿ ಕ್ಷೇತ್ರಕ್ಕೆ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರುತ್ತೆ. ಸಿಮಿಲರ್ ಟು ಇನಿಷಿಯೇಟಿವ್ಸ್ ಲೈಕ್ ಆಧಾರ್ ಮತ್ತೆ UPI, ಅಂದ್ರೆ
ಈ UPI ಏನಿರುತ್ತೆ, ಪೇಮೆಂಟ್ ಮೆಥಡ್ ಏನಿರುತ್ತೆ, ಮತ್ತು ಆಧಾರ್ ಸಿಸ್ಟಮ್ ಏನಿರುತ್ತೆ, ಸೊ ಅದೇ ರೀತಿ ರೈತರಿಗೆ ಸಂಬಂಧಪಟ್ಟಂತೆ ಒಂದು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಇನ್ ಶಾರ್ಟ್ ಅದನ್ನು ನಾವು DPI ಅಂತ ಕರಿತೇವೆ. ಸೊ ಇದನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಒಂದು ಮಿಷನ್ನ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಇಟ್ ವಿಲ್ ಇನ್ಕ್ಲೂಡ್ ಕಾಂಪೊನೆಂಟ್ಸ್ ಲೈಕ್ ಅಗ್ರಿಸ್ಯಾಟ್. ಸೊ ಇದರಲ್ಲಿ ಏನೇನು ಕಾಂಪೊನೆಂಟ್ಸ್ ಇರುತ್ತೆ ಅಂದರೆ ಅಗ್ರಿಸ್ಯಾಟನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಇದು ಎರಡನೇ ಕಾಂಪೊನೆಂಟ್ ಆಗಿರುತ್ತೆ. ಮೂರನೇ ಕಾಂಪೊನೆಂಟನ್ನು ನಾವು ಸಾಯಿಲ್ ಪ್ರೊಫೈಲ್ ಮ್ಯಾಪಿಂಗ್ ಅಂತ ಕರಿತೇವೆ. ಸೊ ಐ ರಿಪೀಟ್ ಅಗೇನ್. ಸೊ ಈ ಒಂದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ, ಸೊ ಇದರಲ್ಲಿ ಮೂರು ಭಾಗಗಳನ್ನು ಅಥವಾ ಕಾಂಪೊನೆಂಟ್ಸನ್ನು ನೋಡ್ಬೋದಾಗಿರುತ್ತೆ. ಒಂದನ್ನು ನಾವು ಅಗ್ರಿ ಸ್ಟ್ಯಾಕ್ ಅಂತ ಕರಿತೇವೆ, ಎರಡನೇದನ್ನು ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್, ಮುಂದೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಮೂರನೇದನ್ನು ನಾವು ಸಾಯಿಲ್ ಪ್ರೊಫೈಲ್ ಮ್ಯಾಪಿಂಗ್ ಅಂತ ಕರಿತೇವೆ, ಅಂದರೆ ಮಣ್ಣಿನ ಗುಣವನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ಈ ಮೂರನ್ನು ನಾವು ಡಿಸ್ಕಸ್ ಮಾಡೋದಾದರೆ ಮೊದಲನೇದನ್ನು ನಾವು ಅಗ್ರಿ ಸ್ಟ್ಯಾಕ್ ಅಂತ ಹೇಳ್ತೇವೆ. ವಾಟ್ ಈಸ್ ದಿಸ್ ಅಗ್ರಿ ಸ್ಟ್ಯಾಕ್? ಅಗ್ರಿ ಸ್ಟ್ಯಾಕ್ ಅಂದರೆ ಇದೊಂದು ಡಿಜಿಟಲ್ ಫೌಂಡೇಶನ್ ಆಗಿರುತ್ತೆ, ಅಂದರೆ ಒಂದು ಕರೀಕರಿಸಿದ ಒಂದು ಫೌಂಡೇಶನ್ ಆಗಿರುತ್ತೆ. ಇಟ್ ಬ್ರಿಂಗ್ಸ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಟುಗೆದರ್ ಟು ಇಂಪ್ರೂವ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಅಂದರೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರನ್ನ ಒಂದೇ ಪ್ಲಾಟ್ಫಾರ್ಮ್ನ ಅಡಿಯಲ್ಲಿ ತರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದನ್ನೇ ನಾನು ಪ್ರಶ್ನೆಯಲ್ಲೇ ಕೊಟ್ಟಿದ್ದು. ಸೊ ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಟೇಕ್ ಹೋಲ್ಡರ್ಸನ್ನು ಒಟ್ಟಿಗೆ ತರ್ತಕ್ಕಂಥ ಭಾರತ ದೇಶದ ಹೊಸ ಇನಿಷಿಯೇಟಿವ್ ಯಾವುದು ಅಂತ ಕೇಳಿದ್ದೆ. ಸೊ ಇದಕ್ಕೆ ಸರಿಯಾದ ಉತ್ತರವಾಗಿತ್ತು ಸೊ ಅಗ್ರಿ ಸ್ಟ್ಯಾಕ್ ಆಗಿತ್ತು. ಸೊ ಎರಡನೇದನ್ನು ನಾವು ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ ಕರಿತೇವೆ, ಅಂದರೆ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ ಅಂತ ಕರಿತೇವೆ. ಸೊ ಇದರಲ್ಲಿ ಯಾರ್ಯಾರನ್ನ ಒಟ್ಟಿಗೆ ಸೇರಿಸ್ತಾರೆ ಅಂದರೆ ಇಂಟಿಗ್ರೇಟ್ ಅಂಡ್ ಸ್ಟೋರ್ ರಿಮೋಟ್ ಸೆನ್ಸಿಂಗ್ ಡೇಟಾ, ಅಂದರೆ ಇದಕ್ಕೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡೇಟಾವನ್ನು ಇಲ್ಲಿ ಬಳಕೆ ಮಾಡ್ತಾರೆ ಅಥವಾ ಇಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಯಾಕಂದರೆ ನಮ್ಮ ಕೃಷಿ ಚಟುವಟಿಕೆಗಳು ನಮ್ಮ ಕ್ಲೈಮೇಟ್ ಅಥವಾ ವೆದರ್, ಅಲ್ಲಿರ್ತಕ್ಕಂಥ ಮಣ್ಣಿನ ಲಕ್ಷಣ, ಸೊ ಎಲ್ಲದರ ಮೇಲೆ ಡಿಪೆಂಡ್ ಆಗಿರುವ ಕಾರಣದಿಂದ ಆ ಒಂದು ಡೇಟಾ ನಮ್ಮ ಕೃಷಿ ಚಟುವಟಿಕೆಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಅರಿವನ್ನು ಹೊಂದಬೇಕಾಗಿರುತ್ತೆ. ಸೊ ಅದನ್ನು ತಿಳಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾಂಪೊನೆಂಟ್ ಅನ್ನು ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ ಕರಿತೇವೆ. ನೋಡಿ, ಕೃಷಿ ಡಿಸಿಷನ್ ಅಂದರೆ ಕೃಷಿಯನ್ನು ನಾವು ನಿರ್ಧಾರ ಮಾಡಲಿಕ್ಕೆ ನಮಗೆ ಕೆಲವೊಂದು ಬೆಂಬಲ ಬೇಕಾಗಿರುತ್ತೆ, ಕೆಲವೊಂದು ಡೇಟಾ ಬೇಕಾಗಿರುತ್ತೆ. ಸೊ ಅದನ್ನು ಒದಗಿಸ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಹಾಗಿದ್ರೆ ಯಾವ ರೀತಿ ಡೇಟಾ ನನಗೆ ಬೇಕಾಗುತ್ತೆ ಅಂದರೆ ವೆದರ್ ಡೇಟಾ ಬೇಕು, ಅಂದರೆ ಆ ಒಂದು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಮಳೆ ಬೀಳುತ್ತಾ, ಜಾಸ್ತಿ ಬಿಸಿಲಿರುತ್ತಾ, ಸೊ ಇವೆಲ್ಲ ಒಂದು ಮಾಹಿತಿ ನನಗೆ ಮುಂಚೆನೆ ಗೊತ್ತಿದ್ರೆ ನನಗೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನು ನಾನು ಮಾಡ್ಕೊಳ್ಬೋದಾಗಿರುತ್ತೆ. ಸಾಯಿಲ್ ಡೇಟಾ, ಮಣ್ಣಿನ ಗುಣಲಕ್ಷಣಗಳು ನನಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಏನು ಜಾಸ್ತಿ ಇದೆ, ಏನು ಕಡಿಮೆ ಇದೆ, ಈ ಬೆಳೆಗೆ ಏನು ಅವಶ್ಯಕತೆ ಇದೆ, ಸೊ ಅದನ್ನು ಮಾತ್ರ ನಾನು ಮಣ್ಣಿಗೆ ಕೊಡೋದ್ರಿಂದ ಸಸ್ಟೈನಬಲ್ ಅಗ್ರಿಕಲ್ಚರ್ ಅನ್ನು ನಾನು ಪ್ರಾಕ್ಟೀಸ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಕ್ರಾಪ್ ಸಿಗ್ನೇಚರ್ ಲೈಬ್ರರಿ ಅಂತ ಹೇಳ್ತೇವೆ. ಸೊ ಕ್ರಾಪ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಗ್ರಂಥಾಲಯ ಅಥವಾ ಒಂದು ಡಿಜಿಟಲ್ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ರಿಸರ್ವಾಯರ್ ಡೇಟಾ ಆಗಿರ್ಬೋದು, ಗ್ರೌಂಡ್ ವಾಟರ್ ಡೇಟಾ ಆಗಿರ್ಬೋದು. ಯಾಕಂದ್ರೆ ನೀರಿನ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಕೃಷಿಗೆ ಜಲಾಶಯಗಳಲ್ಲಿ ಎಷ್ಟು ನೀರಿದೆ, ಈವನ್ ಅಂತರ್ಜಲದಲ್ಲಿ ಎಷ್ಟು ನೀರಿದೆ ಅನ್ನೋ ಮಾಹಿತಿ ಕೂಡ ನನಗಿಲ್ಲಿ ಸಿಗುತ್ತೆ. ಸೊ ಅದಾದ್ಮೇಲೆ ಡೇಟಾ ಪರ್ಟೇನಿಂಗ್ ಟು ಗವರ್ಮೆಂಟ್ ಸ್ಕೀಮ್ಸ್, ಅಂದ್ರೆ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಸರ್ಕಾರದ ವತಿಯಿಂದ ಯಾವ ಯಾವ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ, ಸೊ ಆ ಎಲ್ಲ ಮಾಹಿತಿಯನ್ನ ನಾವು ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆಯಲ್ಲಿ ಒಟ್ಟಿಗೆ ಒಂದೇ ಸ್ಥಳದಲ್ಲಿ ನೋಡಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದಾದ್ಮೇಲೆ ಡೇಟಾ ಇಂಟಿಗ್ರೇಷನ್ ಅಥವಾ ಡೇಟಾ ಏಕೀಕರಣ ಅಂತ ಕರೀತೇವೆ. ಸೊ ದಿಸ್ ಮಿಷನ್ ವಿಲ್ ಇಂಟಿಗ್ರೇಟ್ ಡೇಟಾ ಆನ್ ಫಾರ್ಮ್ ಲ್ಯಾಂಡ್ಸ್, ಕ್ರಾಪ್ಸ್, ಈಲ್ಡ್ಸ್ ಆ್ಯಂಡ್ ಫಾರ್ಮರ್ಸ್ ಡೆಮೋಗ್ರಫಿಕ್ಸ್. ಅಂದರೆ ಈ ಒಂದು ಡೇಟಾ ಏಕೀಕರಣ ಏನಿದೆ, ಸೊ ಇದು ಕೃಷಿ ಭೂಮಿಗಳಾಗಿರ್ಬೋದು, ಬೆಳೆಗಳಾಗಿರ್ಬೋದು, ಮತ್ತು ಇಳುವರಿ ಮತ್ತು ರೈತರ ಜನಸಂಖ್ಯಾಶಾಸ್ತ್ರದ ಡೇಟಾವನ್ನು ಸಂಯೋಜನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರ ಗುರಿ ಏನು ಅಂದರೆ ಪ್ರೊವೈಡ್ ಕಾಂಪ್ರಹೆನ್ಸಿವ್ ಆ್ಯಂಡ್ ಯೂಸ್ಫುಲ್ ಡೇಟಾ ಟು ಸಪೋರ್ಟ್ ಫಾರ್ಮರ್ ಸೆಂಟ್ರಿಕ್ ಡಿಜಿಟಲ್ ಸರ್ವಿಸ್. ಅಂದರೆ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಡಿಜಿಟಲ್ ಸರ್ವಿಸ್ ಏನಿರುತ್ತೆ, ಸೊ ಅದನ್ನು ಎಲ್ಲ ಏಕೀಕರಿಸುವ ಮುಖಾಂತರ ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಸುಲಭವಾಗಿ ಸಿಗುವ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಟೆಕ್ನಾಲಜಿ ಮತ್ತೆ ಇನ್ವೆನ್ಷನ್, ಸೊ ಇದರ ತಂತ್ರಜ್ಞಾನ ಮತ್ತು ನಾವೀನ್ಯತೆಯನ್ನು ನಾವು ನೋಡೋದಾದ್ರೆ, ಸೊ ಇಂಪ್ಲಿಮೆಂಟ್ ದಿ ಡಿಜಿಟಲ್ ಜನರಲ್ ಕ್ರಾಪ್ ಎಸ್ಟಿಮೇಷನ್ ಸರ್ವೆ ಅಂತ ಕರಿತೇವೆ. ಸೊ ಇದನ್ನ ನಾವು ಏನಕ್ಕೆ ಮಾಡ್ತಾರೆ ಅಂದ್ರೆ ಅಕ್ಯುರೇಟ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಎಸ್ಟಿಮೇಟ್ಸ್. ಅಂದ್ರೆ ಒಂದು ಬೆಳೆಯನ್ನ ಬೆಳಿಬೇಕಾಗಿದ್ರೆ ನಾವು ಬ್ಲೈಂಡ್ ಆಗಿ ಬೆಳೆಯೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸರ್ವೆಯನ್ನ ನಾವು ಮುಂಚೆನೆ ಮಾಡ್ಕೊಳ್ಬೇಕಾಗಿರುತ್ತೆ. ಅಂದ್ರೆ
ನಿಖರವಾದ ಕೃಷಿ ಉತ್ಪಾದನೆಯ ಅಂದಾಜುಗಳಿಗೆ, ಅಂದರೆ ನಾವು ನಿಖರವಾಗಿ ಯಾವ ಬೆಳೆಯನ್ನು ಬೆಳಿಬೇಕು, ಸೊ ಈ ಒಂದು ಫಲವತ್ತತೆಗೆ ಅಥವಾ ಈ ಮಣ್ಣು ಅಥವಾ ಈ ಒಂದು ಹವಾಮಾನಕ್ಕೆ ಯಾವ ಬೆಳೆಯನ್ನು ಬೆಳೆದರೆ ಸೊ ಅದರ ಉತ್ಪಾದನೆ ಏನಿರುತ್ತೆ ಅನ್ನೋದನ್ನು ಅಂದಾಜು ಮಾಡಲಿಕ್ಕೆ ಡಿಜಿಟಲ್ ಸಾಮಾನ್ಯ ಬೆಳೆ ಅಂದಾಜು ಸಮೀಕ್ಷೆಯನ್ನು ಅಳವಡಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಟ್ ಪ್ರಮೋಟ್ಸ್ ಇನೋವೇಷನ್ ಅಂಡ್ ಡಿಜಿಟಲ್ ಸೊಲ್ಯೂಷನ್ ಫಾರ್ ದಿ ಅಗ್ರಿಕಲ್ಚರ್ ಸೆಕ್ಟರ್, ಅಂದರೆ ಕೃಷಿ ಕ್ಷೇತ್ರದಲ್ಲಿ ಒಂದು ನಾವೀನ್ಯತೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಸೊ ಈ ಒಂದು ಬದಲಾವಣೆಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ದಿ ಡಿಸಿಷನ್ ಏನಿರುತ್ತೆ, ಸೊ ಇಟ್ ಈಸ್ ರೋಲ್ಡ್ ಔಟ್ ಓವರ್ ದಿ ನೆಕ್ಸ್ಟ್ 2 years, ಅಂದರೆ ಮುಂದಿನ 2 ವರ್ಷಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ 2025-26ರವರೆಗೆ ಸೊ ಈ ಎಲ್ಲ ಕಾಂಪೋನೆಂಟ್ಸ್ ಏನಿರುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಪ್ರೊವೈಡ್ ಎಫಿಷಿಯಂಟ್, ಈಸಿಯರ್ ಅಂಡ್ ಫಾಸ್ಟರ್ ಸರ್ವಿಸ್ ಟು ದ ಫಾರ್ಮರ್ಸ್, ಅಂದರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಸೇವೆಗಳೇನಿರ್ತವೆ ಸೊ ಅದನ್ನು ಇನ್ನೂ ತ್ವರಿತವಾಗಿ ಮತ್ತು ಇನ್ನೂ ಉತ್ಕೃಷ್ಟವಾಗಿ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಎನೇಬಲ್ ಬೆಟರ್ ಆಕ್ಸೆಸ್ ಟು ದಿ ಸ್ಕೀಮ್ಸ್ ಅಂಡ್ ಬೆನಿಫಿಟ್ಸ್, ಅಂದರೆ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳು ಮತ್ತು ಬೆನಿಫಿಟ್ಸ್ ಏನಿರುತ್ತೆ ಸೊ ಅದನ್ನು ಸುಲಭವಾಗಿ ತಲುಪಿಸುವ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಸೊ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಸೊ ವಿಷಾಣು ಯುದ್ಧ ಅಭ್ಯಾಸ, ಇದರ ಪ್ರಾಥಮಿಕ ಉದ್ದೇಶವೇನು? ಸೊ ವಾಟ್ ಇಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ವಿಷಾಣು ಯುದ್ಧ ಅಭ್ಯಾಸ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಂಕ್ರಾಮಿಕ ಸನ್ನದ್ಧತೆಯನ್ನು ನಿರ್ವಹಿಸಲು, ಅಂದರೆ ಟು ಅಸೆಸ್ ದಿ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಅಂತ ಹೇಳ್ತೇವೆ. ಸೊ ಈಗ ಕೊರೋನಾ ಬರೋವರೆಗೂ ಸೊ ಈ ರೀತಿಯ ಒಂದು ಕಾಯಿಲೆ ಇಡೀ ಜಗತ್ತನ್ನೇ ತಲ್ಲಣಗೊಳಿಸುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಅಥವಾ ಒಂದು ಊಹೆ ಕೂಡ ಯಾರಿಗೂ ಇರಲಿಲ್ಲ. ಬಟ್ ಅದಾದ ನಂತರ ಸೊ ಹಲವಾರು ದೇಶಗಳು ಅನೇಕ ಮಾರ್ಪಾಡುಗಳನ್ನು ಮಾಡ್ಕೊಳ್ತಾ ಇದ್ದಾವೆ. ಸೊ ಇದು ಕೂಡ ಅದೇ ರೀತಿಯ ಒಂದಾಗಿರುತ್ತೆ. ಇದನ್ನು ನಾವು ವಿಷಾಣು ಅಂತ ಕರಿತೇವೆ. ವಿಷಾಣು ಅಂದರೆ ಅದು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಯಾವುದೇ ಕಾಯಿಲೆಯನ್ನು ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿ ಆಗಿರ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಯುದ್ಧ ಅಭ್ಯಾಸ ಅಂತ ಹೇಳ್ತೇವೆ. ಅಂದರೆ ಈ ರೀತಿಯ ಪ್ಯಾಂಡಮಿಕ್ಸ್ ಏನಾದರೂ ಭವಿಷ್ಯದಲ್ಲಿ ಬಂದರೆ ನಾವು ಹೇಗೆ ತಯಾರಿಯನ್ನು ಮಾಡ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಈ ಆರ್ಮಿಗೆ ಸಂಬಂಧಪಟ್ಟಂತೆ ಮಲ್ಟಿಲ್ಯಾಟ್ರಲ್ ಎಕ್ಸಸೈಸಸ್ ಅಥವಾ ಬೈಲ್ಯಾಟ್ರಲ್ ಎಕ್ಸಸೈಸಸ್ ಅನ್ನೆಲ್ಲ ನಾವೇನು ಡಿಸ್ಕಸ್ ಮಾಡಿದ್ದೇವೆ. ಸೊ ಇದೇ ರೀತಿ ನಮ್ಮ ಮಿಲಿಟರಿಯಲ್ಲಿ ನಾವು ಹೇಗೆ ಪರ್ಫಾರ್ಮ್ ಮಾಡಬೇಕು, ಡಿಸಾಸ್ಟರ್ ಆದರೆ ನಾವು ಹೇಗೆ ಅದನ್ನು ಕಡಿಮೆಗೊಳಿಸಲಿಕ್ಕೆ ಪ್ರಯತ್ನ ಪಡಬೇಕು, ಇವೆಲ್ಲವನ್ನ ಆಗಾಗ್ಗೆ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನಾವು ಪ್ರೀವಿಯಸ್ಲಿ ಕೂಡ ಡಿಸ್ಕಸ್ ಮಾಡಿರ್ತೇವೆ. ಸೊ ಅದೇ ರೀತಿ ಸೊ ಈ ಒಂದು ಸಾಂಕ್ರಾಮಿಕ ರೋಗಗಳು ಏನಾದರೂ ಬಂದಾಗ ನಾವು ಯಾವ ರೀತಿ ಅಲರ್ಟ್ ಆಗಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ವಿಷಾಣು ಯುದ್ಧ ಅಭ್ಯಾಸ ಅಂತ ಕರಿತೇವೆ. ಸೊ ಅಲ್ಲಿ ಯುದ್ಧ ಅಂತ ನೋಡಿದ ಕೂಡಲೇ ಇದನ್ನು ಮಿಲಿಟರಿ ಎಕ್ಸಸೈಸ್ ಅಂತ ಕನ್ಫ್ಯೂಸ್ ಆಗಬೇಡಿ. ಸೊ ವಿಷಾಣು ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಇದು ಪ್ಯಾಂಡಮಿಕ್ ಅಥವಾ ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಈ ಒಂದು ಅಪ್ಡೇಟನ್ನು ಇದೊಂದು ಕಾಂಪ್ರಹೆನ್ಸಿವ್ ನ್ಯಾಷನಲ್ ಮಾಕ್ ಡ್ರಿಲ್ ಆಗಿರುತ್ತೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಮಾಡ್ತಕ್ಕಂಥ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಮಾಕ್ ಅಥವಾ ಅಣುಕು ಒಂದು ತಯಾರಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಕಂಡಕ್ಟೆಡ್ ಅಂಡರ್ ದಿ ನ್ಯಾಷನಲ್ ಒನ್ ಹೆಲ್ತ್ ಮಿಷನ್. ಸೊ ಇದನ್ನು ನ್ಯಾಷನಲ್ ಒನ್ ಹೆಲ್ತ್ ಮಿಷನ್ನ ಅಡಿಯಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇದನ್ನು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಸೊ ನಮ್ಮ ದೇಶ ಈ ಒಂದು ಪ್ಯಾಂಡಮಿಕ್ಗೆ ಯಾವ ರೀತಿ ತಯಾರಿಯಾಗಿದೆ ಅಥವಾ ಪ್ರಿಪೇರ್ಡ್ ಆಗಿದೆ ಸೊ ಅನ್ನೋದನ್ನು ಸೂಚಿಸ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇಲ್ಲಿಗೆ ನಾವು ಇವತ್ತಿನ ಇನ್ಕ್ವೆಸ್ಟ್ ಚಾಲೆಂಜ್ಗೆ ಬಂದಿರ್ತೇವೆ. ಸೊ ಇದು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 741 ಆಗಿರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶನ್ಸ್ ಅಂಡ್ ಗಿವ್ us ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರ್ತವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.